ಅದರಿಂದ ಇಲ್ಲಿ ಯಾರು ಬಂದಿಲ್ಲ, ಮಂತ್ರಿಗಳು, ಸಚಿವರು ಅಥವಾ ಶಾಸಕರು ನೋಡೋ ನಮ್ಮ ಧ್ವನಿ ಮೂಲಕ ಯಾರ್ಯಾರು ಬರಬಹುದು ನಿಮ್ಮ ಮುಂದೆ ಅಂತ. ಯಾಕಂದ್ರೆ ಮನರಂಜನಾ ಕ್ಷೇತ್ರನೇ ಆಗಿ ಹೆಚ್ಚು ಆಸಕ್ತಿಯನ್ನು ತೋರಿಸುತ್ತೆ. ನೋಡಿ, ಆಗ್ಲೇ ದೇವೇಗೌಡರು ಅಂದ್ರು ಬರ್ತಾರೆ ದೇವೇಗೌಡರು ನಿನ್ನೆ ತಾನೇ ಹಾಸನದಲ್ಲಿ ಗುಡುಗಿದ್ದಾರೆ, ಬರ್ತಾರೆ ಅವರನ್ನು. ಈಗ ಯಾಕಂದ್ರೆ ಹೆಣ್ಮಕ್ಳು ಒಂದು ಜೋರು ಚಪ್ಪಾಳೆ ತಟ್ಕೊಳ್ಳಿ ದಯವಿಟ್ಟು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಕರೆಕ್ಟಾ? ನಾವು ಸ್ಟ್ರಾಂಗ್ ಗುರು ಅಂದ್ರೆ ಸೈಡ್ ಒಬ್ಬ ರಾಂಗು ಗುರು ಅಂತವನೆ. ಯಾಕೋ ಅಂದ್ರೆ 3 ಜನ ಕೈ ಕೊಟ್ಬಿಟ್ರೆ ಹೋಗೋಣ ಅಂತವನು. ನಾನು 3 ಜನ ಕೈ ಕೊಟ್ಬಿಟ್ರೆ ಅಂದ್ಬಿಟ್ಟು ಹೆಣ್ಮಕ್ಳನ್ನ ರಾಂಗು ಅಂತೀಯಾ? ಇವತ್ತು ನಾನು ನೀನೆಲ್ಲ ಈ ಭೂಮಿ ಮೇಲೆ ಇದೀವಿ ಅನ್ನೋದಕ್ಕೆ ಕಾರಣ ಒಂದು ತಾಯಿ ತನ್ನ ಹೊಟ್ಟೆನಲ್ಲಿ ನಮ್ಮನ್ನ 9 ತಿಂಗಳು ಇಟ್ಟು ಈ ಭೂಮಿಗೆ ಕಳಿಸಿದ್ದಾರೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ತ್ಯಾಗ ಯಾವುದೂ ಇಲ್ಲ. ಅದಕ್ಕೆ ನಾವು ಹೆಣ್ಮಕ್ಳನ್ನ ಸ್ಟ್ರಾಂಗ್ ಗುರು ಅಂತ ಹೇಳೋದು ಸುಮ್ಮನೆ ಇಲ್ಲ ಅಂತ. ತಾಯಂದ್ರಿಗೆ ಒಂದು ಚಪ್ಪಾಳೆ ಕೊಡಿ ನಿಮ್ಮ ತಾಯಂದ್ರಿಗೆ ಸ್ನೇಹಿತರೆ. ಯಾಕೆ ಹೇಳ್ತೀನಿ ಅಂದ್ರೆ ಇದು ಧಾರ್ಮಿಕ ಕಾರ್ಯಕ್ರಮ ಜೊತೆಗೆ ಎಲ್ಲ ಸರ್ವಧರ್ಮ ಸಮನ್ವಯ ಕಾರ್ಯಕ್ರಮ. ಒಂದ್ ಕಡೆ ಹೋಗಿದ್ದೆ ಬಿಪಿ ಪೇಷಂಟ್ಸ್ಗಳ ಕಾರ್ಯಕ್ರಮ, ಬರೀ ಬಿಪಿ. ಅದು ಎಷ್ಟಿರೋದು ಬಿಪಿ ಅವ್ರದ್ದು? 180, 200, ಇನ್ನು ಸ್ವಲ್ಪ ಜಾಸ್ತಿ ಹೋದ್ರೆ ಸ್ಟ್ರೋಕು. ನಾನು ಅವರು ಕಾರ್ಯಕ್ರಮ ಕೊಡ್ತಾ ಇದ್ವಿ, ಇದು ನಿಜವಾಗಿ ನಡೆದಂಥದ್ದು. ಡಾಕ್ಟರ್ ಕೇಳಿದೆ, ಏನ್ ಡಾಕ್ಟರ್ ಇದು ಅಂತ. ಬಿಪಿ ಪೇಷಂಟ್ಸ್ಗೆ ಕಾರ್ಯಕ್ರಮನಪ್ಪ ನೀವು ಮಾಡಿ ಅಂದ್ರು. ಕಾರ್ಯಕ್ರಮ ಮುಗೀತು. ನೋಡಿದ್ರೆ ಈ ಬರಬೇಕಾದ್ರೆ 180, 200 ಇದ್ದಂತ ಬಿಪಿ ಹೋಗಬೇಕಾದ್ರೆ 120, 130 ಆಗಿತ್ತು. ಹಾಸ್ಯ ಕಾರ್ಯಕ್ರಮನ ನೋಡಿ. ನೀವು ನಗೋದ್ರಿಂದ ಬಿಪಿ ಶುಗರ್ ಅನ್ನೋದು ಕಾಯಿಲೆ ಅಲ್ಲ, ಡಿಸಾರ್ಡರ್ ಅಂತೆ. ಆ ಡಿಸ್ಆರ್ಡರ್ನ ನಾವು ಆರ್ಡರ್ ಮಾಡ್ಕೋಬೇಕಂತೆ. ಅದನ್ನ ಡಾಕ್ಟರ್ ಹೇಳಿದ್ರು. ಅದಕ್ಕೆ ಅಲ್ಲ ಡಾಕ್ಟರ್, ಏನು ಮತ್ತೆ ಯಾಕೆ ಹೀಗೆ? ಏನಿದ್ರು ಪ್ರಕೃತಿಗೆ ಮೈ ಒಡ್ತಾ ಇಲ್ಲ ಮನುಷ್ಯ, ಪ್ರಕೃತಿಗೆ ಮೈ ಒಡ್ತಾ ಇಲ್ಲ. ಶ್ರೀಗಳು ಹೇಳಿದ್ದಾರೆ, ರೈತರಿಗೆ ಗೌರವ ಕೊಡಿ, ಸಾವಯವ ಕೃಷಿನ ಮಾಡಿ, ನೀರು ಕೊಡಿ ರೈತರಿಗೆ, ಅದರಿಂದ ನಾವು ಊಟ ಮಾಡಿ, ಒಳ್ಳೆ ಊಟ ಮಾಡಿ, ರೈತರಿಗೆ ಯಾವತ್ತೂ ಕೂಡ ನೋಯಿಸಬೇಡಿ ಅಂತ ಶ್ರೀಗಳು ಹೇಳಿದ್ದಾರೆ, ಸಿರಿಗೆರೆ ಶ್ರೀಗಳು. ಅದಕ್ಕೆ ರೈತ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಇವತ್ತೆಲ್ಲ ಪೆಸ್ಟಿಸೈಡ್ ಹಾಕಿ ಎಲ್ಲ ವಿಷಯವಾಗಿ ಕಡಿಮೆ ಆಯುಸ್ ಆಗ್ಬಿಟ್ಟಿದೆ ಅಂತೆ. ಡಾಕ್ಟರ್ ಅದೇ ಹೇಳಿದ್ರು, ಪ್ರಕೃತಿಗೆ ಮೈ ಒಡ್ತಾ ಇಲ್ಲ ರೀ. ಚಳಿ ತಡಿತಾ ಇಲ್ಲ, ಮಳೆ ತಡಿತಾ ಇಲ್ಲ, ಬಿಸಿಲು ತಡಿತಾ ಇಲ್ಲ. ಮನುಷ್ಯ ಕೊರೋನಾ ಬಂದಾಗ ಇವನು ಮಾಸ್ಕ್ ಹಾಕೊಂಡು ಸತ್ತ. ಆದ್ರೆ ಪ್ರಕೃತಿಗೆ ಮೈ ಒಡ್ಡಿದಂತ ಪ್ರಾಣಿಗಳು, ನಿಮ್ಮ ಮನೆಯಲ್ಲಿರೋ ನಾಯಿ ಮಾಸ್ಕ್ ಹಾಕೊಂಡಿತ್ತ? ನಿಮ್ಮ ಮನೆಯಲ್ಲಿರೋ ಬೆಕ್ಕು ಮಾಸ್ಕ್ ಹಾಕೊಂಡಿತ್ತ? ರೋಡ್ ನಲ್ಲಿ ಅಡ್ಡಾಡ್ತಕ್ಕಂಥ ಕೋಳಿ ಪಿಳ್ಳೆಗಳು, ಪಕ್ಷಿಗಳು, ಪ್ರಾಣಿಗಳು ಮಾಸ್ಕ್ ಹಾಕೊಂಡಿತ್ತ? ಇಲ್ಲ. ಚಪ್ಪಾಳೆ ತಟ್ಟೆ ಕೊಂದ. ಸ್ವಲ್ಪ ಬಿಸಿ ಬರಲಿ ನಿಮ್ ಕೈ, ಸ್ವಲ್ಪ ಚಲನೆ ಆಗಲಿ ನೋಡ್ರಿ. ಅದಕ್ಕೆ ನಾವು ಪ್ರಕೃತಿಗೆ ಮೈ ಒಡ್ಕೋಬೇಕಂತೆ. ನೋಡಿ, ಆ ಕಾಲದಲ್ಲಿ ಡಾಕ್ಟರ್ ಹೇಳಿದ್ರು, ಅವಾಗೆಲ್ಲ ಏನ್ ಮಾಡ್ತಿದ್ರು ಗೊತ್ತಾ ಗೋಪಿ ಅವರೇ? ಶೌಚಾಲಯಕ್ಕೆ ಎಲ್ಲಿ ಹೋಗ್ತಾ ಇದ್ರು? ಅವಾಗೆಲ್ಲ ಮನೆ ಶೌಚಾಲಯ ಇರಲಿಲ್ಲ. 5-10 ಕಿಲೋಮೀಟರ್ ನಡ್ಕೊಂಡು ಹೋಗೋರು ಬೆಳಿಗ್ಗೆ ಸೂರ್ಯ ಮೂಡೋದಕ್ಕೂ ಮುಂಚೆ. ಕೆಲಸ ಸಲೀಸ್, ಕೆರೆ, ಕಟ್ಟೆ, ದಂಡೆ, ಮತ್ತು ವಾಪಸ್ 5 ಕಿಲೋಮೀಟರ್ ನಡ್ಕೊಂಡ್ ಬರೋರು. ಗೊತ್ತಾಗ್ತಾನೆ ಇಲ್ಲ, ಆರೋಗ್ಯ ಚೆನ್ನಾಗಿರ್ತಿತ್ತು. ಅದಾದ್ಮೇಲೆ ಹಿತ್ತಲ ಕಡೆ ಒಂದು 100 ಹೆಜ್ಜೆ ಶೌಚಾಲಯ ಮಾಡ್ಕೊಂಡ್ರು, 100 ಹೆಜ್ಜೆ ಮತ್ತೆ ಹೋಗಿ ಬಂದ್ರು. ಅದಾದ್ಮೇಲೆ ಮನೇಲಿ ವಾಸ್ತು ಪ್ರಕಾರ ಅಂತ ಮಾಡ್ಕೊಂಡ್ರು. ಎಷ್ಟು ಹೆಜ್ಜೆ ಶೌಚಾಲಯಕ್ಕೆ? 10 ಹೆಜ್ಜೆ. ಅದಾದ್ಮೇಲೆ ಇನ್ನೂ ಮುಂದುವರೆದು ಮಾಸ್ಟರ್ ಬೆಡ್ರೂಮ್. ಎಷ್ಟು ಹೆಜ್ಜೆ ಹೇಳಿ? 1.5 ಹೆಜ್ಜೆ. ಮಲಗಿರ್ತಾರೆ ಹಿಂಗ ಹಾಸಿಗೆನಲ್ಲಿ, ಸೆನ್ಸ್ ಆಗತ್ತೆ. ಬೆಳಿಗ್ಗೆ ಒಂದು ಕಾಲು ಎತ್ತಿಟ್ಟ ಮಂಚೆ ಕೆಳಗೆ, ಇಲ್ಲೇ ಬೋಲ್ಟು ಬಾತ್ರೂಮ್ದು ತೆಗೆದ, ಅರ್ಧ ಎತ್ತದ, ಕೂತ್ಕೊಂಡಾಗ ಇನ್ನರ್ಧ ಕಂಪ್ಲೀಟ್ ಆಯ್ತು. ಕೆಲಸ ಮುಗೀತು, ಬೋಲ್ಟ್ ತೆಗೆದ, 1 ಹೆಜ್ಜೆ ಹಾಕ್ತಾ ಇನ್ನರ್ಧ ಮಂಚದ ಮೇಲೆ ಬಂದ. 1.5 ಹೆಜ್ಜೆಗೆ ಬಂದ್ಬಿಟ್ಟ. ಇನ್ನು ನೆಕ್ಸ್ಟ್ ಹೆಂಗ್ ಬರ್ಬೋದು? ಮಂಚದ ಕೆಳಗೆ ಫಿಕ್ಸ್. ಅಲ್ಲಿ ಹೇಳ್ತಾರೆ ಇವಾಗೆಲ್ಲ ಡೆಮೋ ನೋಡಿ. ಈ ಕಾರ್ ತಗೊಂಡ್ರೆ ಹೀಗಿದೆ, ಇದರಲ್ಲಿ ಏನೇನಿದೆ ಪ್ರಾಪರ್ಟೀಸ್, ಈ ಟ್ರ್ಯಾಕ್ಟರ್ ತಗೊಂಡೋಗಿದೆ ಅಂತ ನೋಡಿ. ಬನ್ನಿ ಸರ್, ಮಂಚದ ಕೆಳಗೆ ಫಿಕ್ಸ್ ಮಾಡೋದು ನೋಡಿ, ಹಿಂಗಿದೆ. ಇದೊತ್ತಿದ್ರೆ ನೀರು ಬರುತ್ತೆ, ಇದೊತ್ತಿದ್ರೆ ಬಟ್ಟೆ ಬರುತ್ತೆ, ಇದೊತ್ತಿದ್ರೆ ಟಿಶ್ಯೂ ಬರುತ್ತೆ. ನಿಮ್ಗೆ ಏನು ಬಂತು ಏನಾಯ್ತು ಗೊತ್ತಾಗಲ್ಲ, ಹಂಗೆ ಸತ್ಯನ ತರ ಬಿದ್ದಿರಿ ನೀವು ಹಾಸಿಗೆ ಮೇಲೆ. ಅದು ಬಂದು ಹೋಗುತ್ತೆ. ಒಂದು ಕ್ಷಣ ಯೋಚನೆ ಮಾಡಿ, ICU ಪೇಷಂಟ್ಸ್ಗೂ ನಮ್ಗೇನಾದ್ರು ವ್ಯತ್ಯಾಸ ಇದೆಯಾ? ಆ ತರ ಆದ್ರೆ ನೋಡಿ ಎಷ್ಟು ಸೋಮಾರಿಗಳಾಗ್ಬಿಟ್ವಿ. ಅದನ್ನ ಡಾಕ್ಟರ್ ಹೇಳಿದ್ದು ನಾನಲ್ಲ. ಹಾಗಾದ್ರೆ ನಾನ್ ಕೇಳಿದೆ, ಡಾಕ್ಟರ್ ಹಾಗಾದ್ರೆ ಮನೇಲಿ ಶೌಚಾಲಯ ಮಾಡ್ಕೊಂಬಾರ್ದ ಡಾಕ್ಟರ್ ಅಂದೆ. ಮಾಡ್ಕೋಬೇಕ್ರಿ, ಮನೇಲಿ ಶೌಚಾಲಯ ಇರಬೇಕು. ಆದ್ರೆ ಅವಾಗೆಲ್ಲ 5-10 ಕಿಲೋಮೀಟರ್ ವಾಕಿಂಗ್ ಮಾಡ್ತಿದ್ರಲ್ಲ, ಅದೆಲ್ಲಿ ಮಾಡ್ತಾ ಇದ್ದೀರಾ? ಅದನ್ನು ಬಿಟ್ಟು ಬಿಟ್ಟಿದ್ದೀರಾ. ಅದಕ್ಕೆ ಹಿರಿಯರಿಗೂ ನಮಗೂ ವ್ಯತ್ಯಾಸ ಇಷ್ಟೇ.
ನಾವು ವಾಕ್ ಮಾಡ್ತಾ ಇಲ್ಲ, ಬೆಳಿಗ್ಗೆ ಬಿಸಿಲು ಕಾಯ್ತಾ ಇಲ್ಲ, ಮಳೆ ನೆನೀತಾ ಇಲ್ಲ, ಎಲ್ಲದಕ್ಕೋಸ್ಕರ ಈ ತರ ಆಗಿ ಮನುಷ್ಯ ಹಿಂಗ ಆಗ್ಬಿಟ್ಟಿದ್ದಾನೆ ಅಂದ್ರು. ನಾನು ಎಲ್ಲ ಓಕೆ ಡಾಕ್ಟ್ರೆ, ಇವತ್ತು BP ಪೇಷಂಟ್ಸ್ ಅಂತ ಕರೆಸಿ ಬರೀ ಗಂಡಸರನ್ನೇ ಕರೆಸಿದಿರಲ್ಲ, ಹೆಂಗಸರು ಯಾರು ಬಂದಿಲ್ವಾ ಅಂದೆ. ಅವ್ರೇನ್ ಹೇಳ್ಬೇಕು, ಹೆಂಗಸರು ಯಾಕೆ ಬರ್ತಾರೆ ಗೋಪಿ ಅವರೇ, ಹೆಂಗಸರು ಯಾಕೆ ಬರ್ತಾರೆ, ಬೆಳಿಗ್ಗೆ ಬೇಗ ಎದ್ದೇಳವ್ರು ಹೆಂಗಸರು, ಮಕ್ಕಳಿಗೆ ಕಾಫಿ ಲೆಸ್ಸು ಪ್ಲಸ್ಸು ಅದೇ ಬೋರ್ನ್ವಿಟಾ ಅದು ಇದು ಮತ್ತೊಂದು ತಿಂಡಿ, ವರ್ಕಿಂಗ್ ವುಮೆನ್ ಆಗಿದ್ರು ಅವ್ರಿಗೆ ತಿಂಡಿ, ಮನೆಯವ್ರಿಗೆ ತಿಂಡಿ, ಮನೇಲಿರೋ ಹಿರಿಯರಿಗೆ ತಿಂಡಿ, ಮಧ್ಯಾಹ್ನದ ಅಡಿಗೆ, ರಾತ್ರಿ ಅಡಿಗೆ, ಬಂದ ಮೇಲೆ ಬಟ್ಟೆ ಸಣಿಸೋದು, ಪಾತ್ರೆ ತೊಳೆದು, ಹೋಮ್ ಮೇಕಿಂಗು. ಅಬ್ಬಬ್ಬಬ್ಬಬ್ಬ ಎಷ್ಟು ಜನ ಹೆಣ್ಮಕ್ಳು ಈ ತರ ಕೆಲಸ ಮಾಡ್ತಾರೆ. ಚಪ್ಪಾಳೆ ತಟ್ಟಿ ಮನೆಯಲ್ಲಿರೋ ತಾಯಂದ್ರಿಗೆ, ಹೆಂಡತಿಯಂದ್ರಿಗೆ, ಅಕ್ಕಗಿರಿಗೆ. ಇಷ್ಟು ಕೆಲಸ ಮಾಡುವಂತ ಹೆಣ್ಣು ಮಕ್ಕಳಿಗೆ ಈಗ ಜೋರಕ್ಕೆ ಚಪ್ಪಾಳೆ ಬೀಳುತ್ತೆ ನೋಡಿ. ಅಮ್ಮ, ನಿಮಗೆ ಎಲ್ಲ ಲೇಡೀಸ್ಗಳಿಗೆ ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಕೆಲಸ ಮಾಡುವಂತ ನಿಮಗೆ ಡಾಕ್ಟರ್ ಹೇಳಿರೋದು BP, ಶುಗರ್, ಹಾರ್ಟ್ ಅಟ್ಯಾಕ್ ಬರಲ್ವಂತೆ ಬಹು ಬೇಗ. ಚಪ್ಪಾಳೆ ತಟ್ಕೊಳ್ಳಿ. ನಾನು ಕೇಳಿದೆ, ಹಾಗಾದ್ರೆ ವಾಟ್ ಅಬೌಟ್ ಜೆಂಟ್ಸ್ ಡಾಕ್ಟರ್ ಎಂದೆ. ಗಂಡಸರು ಗೊತ್ತಲ್ಲ ಗೋಪಿ ಅವರೇ, ಬೆಳಿಗ್ಗೆ ಎದ್ರೆ ಬಾಯಿ ತೊಳೆಯಲ್ಲ, 9 ಟೀ ಕುಡಿತಾರೆ. ರಾತ್ರಿ ಆದ್ರೆ ಕೆಲವರು ಆ ಕಡೆ ಹೋಗಿ 90 ಹೊಡಿತಾರೆ. ಅದ್ರ ಜೊತೆ ಕಬಾಬು ಕರಾಬು ಮಿಕ್ಸ್ಚರ್ ಜಾಸ್ತಿ ಆಗಿ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ, ಇತ್ತೀಚಿನ ದಿನಗಳಲ್ಲಿ ಗಂಡಸರು 25-30 ವರ್ಷಕ್ಕೆ ನಿಗರ್ಕಂತವ್ರೆ ಅಂದ್ರು. ಆಗ ನನಗೆ ಜ್ಞಾಪಕ ಬಂತು ಫ್ಲೆಕ್ಸ್. ಯಾವ ಫ್ಲೆಕ್ಸ್ ಹೇಳಿ? ಹಬ್ಬ ಹರಿದಿನ ಜಾತ್ರೆದಲ್ಲ, ಈಗೊಂದು ಹೊಸ ಫ್ಯಾಷನ್ ಆಗ್ಬಿಟ್ಟಿದೆ. ಮನೆಯವನು ICU ಹೋಯ್ತಾನೆ ಅಂದ ತಕ್ಷಣ ಸಾಕು, ಅವನ ಹೆಸರು ಹಾಕ್ಬಿಟ್ಟು ಮತ್ತೆ ಹುಟ್ಟಿದ ಗೆಳೆಯ ಅಂತ ಹಾಕ್ಬಿಡ್ತಾರೆ. ಇನ್ನೂ ICU ಇದ್ದಾನೆ ಅಂದ್ರೆ ಮತ್ತೆ ರೋಲ್ ಮಾಡಿ ಇಟ್ಕೊಂತಾರೆ, ಯಾವಾಗ ಸಾಯ್ತಾನೆ ಹಾಕ್ಬೇಕು ಅಂತ. ನಾನಿದು ಜೋಕು ಅಂತ ಹೇಳ್ತಿದ್ದೆ. ಮೊನ್ನೆ ಧರ್ಮೇಂದ್ರ ಅವರು, ಹಿಂದಿ ನಟರು, ಇನ್ನೂ ICU ಇದ್ದಾರೆ, ಆಗಲೇ ಹಾಕ್ಬಿಟ್ರು ಪಾಸ್ಡಾವೆ ಅಂತ. ನೋಡಿ ಎಷ್ಟು ಅರ್ಜೆಂಟ್ ನೋಡಿ. ಬೇಕಾದ್ರೆ ಎಲ್ಲ ಕಡೆ ಬರೀ ಗಂಡಸರದೇ ಫ್ಲೆಕ್ಸ್. ಯಾವ ಫ್ಲೆಕ್ಸ್? ಆನಂದ್ ಕುಮಾರ ಮತ್ತೆ ಹುಟ್ಟಿ ಬಾ ಗೆಳೆಯ, 40 ವರ್ಷ, ಏನಾಗಿತ್ತು? ಹಾರ್ಟ್ ಅಟ್ಯಾಕ್. ಸಂದೀಪ್ ಕೃಷ್ಣ 32 ವರ್ಷ, ಮತ್ತೆ ಹುಟ್ಟಿ ಬಾ ಗೆಳೆಯ, ಏನಾಗಿತ್ತು? ಹಾರ್ಟ್ ಅಟ್ಯಾಕ್. ಈಗಲೇ ವೇದಿಕೆ ಮೇಲೆ ಈ ಕ್ಷೇತ್ರ ಶಾಸಕರಿದ್ದಾರೆ, ಸಂಗಮೇಶನ್ ಅವರು, ಅವ್ರ ಕೈಲಿ ಒಂದು ಚೆಕ್ ಕೊಡಿಸ್ಬಿಡ್ತೀವಿ. ರವಿ ಅಣ್ಣನ ಜೊತೆ ಕೂಡಿ 1 ಲಕ್ಷ ರೂಪಾಯಿ ಚೆಕ್ಕು. ಭದ್ರಾವತಿ, ಶಿವಮೊಗ್ಗ ಎಲ್ಲ ಕಡೆ ಹುಡ್ಕೊಂಬನ್ರಿ. ಒಂದಾದ್ರೂ ಶ್ರದ್ಧಾಂಜಲಿ ಪೋಸ್ಟ್ ಹೆಣ್ಣು ಮಕ್ಕಳದು, ಮತ್ತೆ ಹುಟ್ಟಿ ಬಾ ಗೆಳತಿ ಇದೆಯಾ? ಯಾವ್ದಾದ್ರು ನೋಡಿದ್ದೀರಾ? ಯಾವ್ದು ನೋಡಿಲ್ಲ, ಬರೀ ಮತ್ತೆ ಹುಟ್ಟಿ ಬಾ ಗೆಳೆಯ. 1 ಲಕ್ಷ ಕೊಡೋದು ಬೇಡ, ಗಂಡಸರದು 10 ರೂಪಾಯಿ ಕೊಡ್ರೆ 5 ಬೋರ್ಡ್ ತಗೊಂಡ್ಬರ್ತಾರೆ. ಸಾರಿ, ಇಲ್ಲಿ ನೋಡಿ ಅದು ಸಿಕ್ತು ಅಂತ. ಅದಕ್ಕೆ ಹೇಳೋದು ಹೆಣ್ಮಕ್ಳೇ ಸ್ಟ್ರಾಂಗು ಅಂತ. ನಾನು ಹೇಳಿದ ತಕ್ಷಣ ಕೇಳಿದ್ರು ಹಿಂಗೆ ಸ್ನೇಹಿತರು, ಹಾಗಾದ್ರೆ ಹೆಣ್ಮಕ್ಳದ್ದು ಶ್ರದ್ಧಾಂಜಲಿ ಪೋಸ್ಟರ್ ಯಾವಾಗ ಬರುತ್ತೆ? ಖಂಡಿತವಾಗ್ಲೂ ಬರುತ್ತೆ. ಹೆಣ್ಮಕ್ಳದ್ದು ಶ್ರದ್ಧಾಂಜಲಿ ಪೋಸ್ಟರ್ ಯಾವಾಗ? ರಂಗಮ್ಮ 98 ವರ್ಷ, ಲಿಂಗಮ್ಮ 103 ವರ್ಷ, ಮಿನಿಮಮ್ 90 ಮೇಲೆ ಹೆಣ್ಮಕ್ಳು ಏಜು. ನಮ್ಮ ಕೆಲವರು ಗಂಡಸರು ಮಿನಿಮಮ್ 90 ಮೇಲೆ ಫುಲ್ ಬಾಟ್ಲು ನೋಡಿ. ಅದಕ್ಕೆ ಹೇಳೋದು, ಟೀಕೆಗಳು ಸಾಯುತ್ತೆ, ಕೆಲಸ ಉಳಿಯುತ್ತೆ. ನಿನಗೆ ಮಕ್ಕಳಾಗಲ್ಲ, ನೀನು ಬಂಜೆ ಅಂತ ಹೇಳಿದ ತಕ್ಷಣ ಹೌದಾ, ನಾನೇನು ಬೇಸರ ಮಾಡ್ಕೊಳ್ಳಲ್ಲ. ನೀವು ಹೆತ್ತಂತ ಮಕ್ಕಳಿಗೆ ಒಂದು ಆಯಸ್ಸಿದೆ, ನಾನು ಜನ್ಮ ಕೊಡುವಂತ ಮಕ್ಕಳಿಗೆ ಸೂರ್ಯ ಚಂದ್ರವರೆವರೆಗೂ ಆಯಸ್ಸಿರುತ್ತೆ ಅಂತ ಹೇಳಿ ಜನರ ಟೀಕಿನ ತಳ್ಳ ಹಾಕಿ ರಸ್ತೆ ಅಕ್ಕಪಕ್ಕದಲ್ಲಿ ಆಲದ ಮರಗಳನ್ನು ನೆಟ್ಟಂತ ಸಾಲು ಮರದ ತಿಮ್ಮಕ್ಕ ಅವರ ವಯಸ್ಸೆಷ್ಟು? 114 ವರ್ಷ ಬದುಕಿದ್ರು ಹೆಣ್ಣು ಮಗಳು. ನೋಡಿದ್ರ, ಅವರೇ 114 ವರ್ಷ ಬದುಕ ಮೇಲೆ ನೀವ್ಯಾಕೆ ಈ ಕಾಲದಲ್ಲಿ 20, 30, 40 ವರ್ಷಕ್ಕೆ ಬದುಕ್ತೀವಿ, ಅಯ್ಯೋ ಅಷ್ಟೇ ಆಯಸ್ಸು ಅಂತ ಅನ್ಕೋಬೇಡಿ. ಬದಲಾವಣೆ ಮಾಡಬೇಕು, ಸಾವಯವ ಕೃಷಿ ಮಾಡಬೇಕು, ನೆಲ ನೋಡ್ಬೇಕು, ಒಳ್ಳೆ ಆಹಾರ ತಿನ್ಬೇಕು. 114 ವರ್ಷ ನಮ್ಮ ಸಿದ್ಧಗಂಗಾ ಶ್ರೀಗಳು 111 ವರ್ಷ ಬದುಕಿದ್ರು. ಅದಕ್ಕೆ ರಾಗಿ ಪದಾರ್ಥಗಳು, ಮಿಲ್ಲೆಟ್ಸ್, ರೈತ ಬೆಳೆಯುವಂತ ಒಳ್ಳೆ ಪದಾರ್ಥಗಳನ್ನೆಲ್ಲ ತಿಂದ್ರೆ ಅಷ್ಟಷ್ಟು ವರ್ಷ ಬದುಕ್ತೀವಿ. ಮುಖ್ಯವಾಗಿ ಭೂಮಿ ಚೆನ್ನಾಗಿರ್ಬೇಕು, ಕೆರೆ ಕಟ್ಟೆ ಚೆನ್ನಾಗಿರ್ಬೇಕು, ರೈತರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಅವ್ರಿಗೆಲ್ಲ ಒಂದು ಚಪ್ಪಾಳೆ ತಟ್ಟಿ ನಮ್ಮ ರೈತರಿಗೆ. ಯಾಕಂದ್ರೆ ಎಲ್ಲ ಒಂದು ರೀತಿ ಬೆಂಬಲ ಬೆಲೆ, ಒಂದು ಒಂದು ದೋಸೆ ತಗೊಳ್ರಿ, ಈರುಳ್ಳಿ ಬೆಲೆ ಜಾಸ್ತಿ ಆಗ್ಬಿಟ್ರೆ 100 ರೂಪಾಯಿ ಮಾಡಿಬಿಡ್ತಾರೆ. ಪಾಪ 7 ರೂಪಾಯಿಗೆ ತಂದಾಗ ಅವನು 30 ರೂಪಾಯಿನೂ ಮಾಡಲ್ಲ ದೋಸೆ ಹೋಟ್ಲವರು. ರೈತರು ಅವರ ಪದಾರ್ಥಗಳಿಗೆ ಒಂದು ಫಿಕ್ಸ್ಡ್ ಬೆಲೆ ಇಲ್ಲ, ಅದಕ್ಕೆ ಎಲ್ಲರೂ ಬೆಂಬಲ ಬೆಲೆ ಕೊಡಿ, ಬೆಂಬಲ ಬೆಲೆ ಕೊಡಿ ಅನ್ನೋದು. ಇದಕ್ಕೆ ಒಂದು ನೀರಿನ ಬೆಲೆ 20-25 ಕಡಿಮೆ ಆಗೋದೇ ಇಲ್ಲ. ಅಡಿಕೆ ಬೆಲೆ ಚೆನ್ನಾಗಿದೆ ಅಂತ ಹೇಳಿದ್ರು ಅಣ್ಣವರೆಲ್ಲ, ಒಂದು ಚೆನ್ನಾಗಿದೆ, ಇನ್ನು ಮಿಕ್ಕವೆಲ್ಲ ಬಂದು ಬೀದಿಲಿ ಬಿದ್ಕೊಂತವೆ. ಅದಕ್ಕೆ ರೈತರನ್ನ ಉಳಿಸೋಣ. ಒಂದು ಸಿಗರೇಟ್ ಕೇಳಿ 150-200 ರೂಪಾಯಿ, ಟಿಪ್ಸ್ 20 ರೂಪಾಯಿ. ಅದೇ ಹೋಗಿ ಟೊಮೆಟೊ ತರಕಾರಿ ಕೇಳಿ 20 ರೂಪಾಯಿ ಕೆಜಿ, 15 ರೂಪಾಯಿ ಕೊಡಲ್ವಾ? ಸೊಪ್ಪು ತಗೊಂಡು ಮನೆ ಮುಂದೆ ಬರ್ತಾರೆ,
ಅಕ್ಕ ಸೊಪ್ಪು ತಗೊಳ್ಳಿ, ಎಲ್ಲ ಸೊಪ್ಪನು ಎಷ್ಟು ಕಂತೆ? 20. 10 ರೂಪಾಯಿ ಕೊಡಲ್ವಾ? ಹಾಲು ತಗೊಂಬಂದ್ ಮನೆ ಮುಂದೆ 1 ರೂಪಾಯಿ ಜಾಸ್ತಿ ಆಗಿದ್ರು ಸ್ಟ್ರೈಕು, ಜಾಸ್ತಿ ಮಾಡ್ಬಿಟ್ರು ಅಂತ. ಕಡಿಮೆ ಮಾಡ್ಕೊಡ್ರಿ ಹಾಲಂದು ಅಂತ. ಅದೇ ಆಲ್ಕೋಹಾಲ್ 300 ಮೀಟರ್ಗೂ ಇರ್ಲಿ, ಸಿಗಲ್ಲ ಅಂದ್ರೆ ಅಲ್ಲಿ ತನಕ ಹೋಗಿ ಟಿಪ್ಸ್ ಬೇರೆ ಕೊಡ್ತಾರೆ. ನೋಡ್ರಿ ನಮ್ ಕತೆ. ಎಳ್ನೀರು ಇಷ್ಟಪ್ಪ ಮಾಡ್ತಿರ್ತಾರೆ, ಎಷ್ಟು? 50 ರೂಪಾಯಿ. 30 ರೂಪಾಯಿ ಕೊಡಲ್ವಾ? ಅದನ್ನೇ ನೋಡಿ, ಎಲ್ಲಿ ನಮಗೆ ಯಾವ್ದು ಆಹಾರ ಬೇಕೋ ಅದನ್ನ ನಾವು ಚೌಕಾಶಿ ಮಾಡ್ತಾ ಇದೀವಿ, ಯಾವ್ದು ಬೇಡ ಹೆಚ್ಚೆಚ್ಚಿಗೆ ಕೊಟ್ಟು ತಿಂತಾ ಇದೀವಿ, ಬದಲಾವಣೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲ ಅಜ್ಜಿಯಂದ್ರು ಸ್ವಲ್ಪ ಕಡಿಮೆ ಕಾಣ್ತಾವ್ರೆ. ಯಾಕಂದ್ರೆ ಅಜ್ಜಿ ಅಂತಿದ್ರೆ ನಾವು ಚೆನ್ನಾಗಿರ್ತೀವಿ. ಬೇಕಾದ್ರೆ ನಿಮ್ಮ ಮನೆ ಅಜ್ಜಿ ನೆನ್ಸ್ಕೊಳ್ಳಿ, ನಮ್ಮ ಅಜ್ಜಿ ನನ್ ತಿಂಡಿ ಕೊಡ್ತಾ ಇದ್ರು, ಮತ್ತೊಂದು ಕೊಡ್ತಾ ಇದ್ರು ಅಂತ. ಹಿಂಗೆ ಒಂದ್ಸರಿ ಬಸ್ಸಲ್ಲಿ 25 ವರ್ಷದಿಂದ ನಾನು JSS ಸಂಸ್ಥೆಯಲ್ಲಿ BEd ಕಾಲೇಜಿನ ಉಪನ್ಯಾಸಕ್ಕೆ ನಾ ಕೆಲಸ ಮಾಡ್ತಾ ಇದ್ದೆ. ಮೈಸೂರು ಟು ಬೆಂಗಳೂರು ಬಸ್ ಹತ್ತದೆ. ಒಂದು ಅಜ್ಜಿ ಬಂದು ಪಕ್ಕ ಕೂತ್ಕೊಂತು, ನಾನು ನೋಡ್ತು. ನಾನು ಇನ್ನೂ ದಪ್ಪ ಇದ್ದೆ ಅವಾಗ, ಇನ್ನೊಂದು 20 kg ಜಾಸ್ತಿ ಇದ್ದೆ ಈಗಿರೋದ್ಕಿಂತ. ಒಂದು ಗೋಡಂಬಿ ತಗೊಂಡು ತಿನ್ನಪ್ಪ ಅಂತು, ತಿಂದೆ. ಮಂಡ್ಯ ಬಂತು, ತಿನ್ನಪ್ಪ, ತಿಂದೆ. ಮದ್ದೂರು, ಚನ್ನಪಟ್ಟಣ ಎಲ್ಲ ಬಂದು, ಇನ್ನೇನು ಕೆಂಗೇರಿ ಬಂತು, ತಿನ್ನಪ್ಪ ಅಂತ. ಅಜ್ಜಿ ಎಷ್ಟು ಅಂತ ಕೊಡ್ತೀಯ ಗೋಡಂಬಿನ? ನೀನು ತಿನ್ನಜ್ಜಿ ಅಂದೆ. ನಾನ್ ತಿನ್ನಕ್ಕೆ ಅಲ್ಲೆಲ್ಲಿದೆಯಪ್ಪ? ಅಲ್ಲಿಲ್ಲ ಕಣೋ ರಾಜ, ಅದಕ್ಕೆ ಚೀಪಿ ಚೀಪಿ ನೀನು ಕೊಡ್ತಾ ಇದ್ದೀನಿ, ಚೆನ್ನಾಗಿದೀಯಾ ಅಂತ. ಕೆಲವೊಂದು ಹಾಸ್ಯಗಳು ನಮ್ಮ ಮೇಲೆ ಹಾಕೊಂಡ್ರೆ ಚೆನ್ನಾಗಿ ವರ್ಕೌಟ್ ಆಗೋದು. ಮೊನ್ನೆ ಕಾಂತಾರ ಸಿನಿಮಾ PVR ಥಿಯೇಟರ್ಗೆ ಹೋದ್ರೆ ಒಂದು ನೀರು ತಗೊಂಡು ಹೋಗಂಗಿಲ್ಲ. ಅವ್ರೇನ್ ರೇಟ್ ಫಿಕ್ಸ್ ಮಾಡಿದ್ರೆ ತಗೋಬೇಕು. ಒಂದ್ ನೀರಿಗೆ 100 ರೂಪಾಯಿ. ಇಷ್ಟು ಪಾಪ್ಕಾರ್ನ್ ಪಾಪ ಬೀದಿಲಿ 10 ರೂಪಾಯಿ ಕೊಡ್ತಾರೆ. ಅಲ್ಲಿ ಎಷ್ಟು ಹೇಳಿ? 500 ರೂಪಾಯಿ. ಅಲ್ಲೇ ತಗೋಬೇಕು. ಒಂದ್ ಅಜ್ಜಿ ಕೋಕೋ-ಕೋಲನ್ನು ಪಾಪ್ಕಾರ್ನ್ ತಂದು ಪಕ್ಕ ಕುತ್ಕೊಂತು. ಹಾಯ್ ಅಂತು. ಹಾಯ್ ಅಜ್ಜಿ ಅಂದೆ. ಡೋಂಟ್ ಕಾಲ್ ಮಿ ಅಜ್ಜಿ, ಕಾಲ್ ಮಿ ಮೇಡಮ್ ಅಂತು. ಆಯ್ತು ಮೇಡಮ್ ಅಂದೆ. ಏನ್ ಸಿನಿಮಾ ಸ್ಟಾರ್ಟ್ ಆಯ್ತು. ಆಹಾ, ಪೆಪ್ಸಿ ತಗೊಂಡು ಕುಡಿಯುತ್ತೆ. ಆಹಾ, ಏನ್ ಚೆನ್ನಾಗಿ ಕುಡಿಯುತ್ತೆ. ನಾನು ಇಂಟರ್ವಲ್ ಬಿಟ್ರೆ ಇನ್ನು 3/4 ಬಾಟ್ಲ್ ಐತೆ ಪೆಪ್ಸಿ. ನಾನು ಹಿಂಗ್ ನೋಡಿ, ಅಜ್ಜಿ ನೀನ್ ಇಂಟರ್ವಲ್ ತನಕ ಇಷ್ಟೇನ ಕುಡ್ದಿರೋದು, ಪೆಪ್ಸಿ ಕುಡಿಯೋದು ಹೆಂಗೆ ಅಂತ ನಾನು ಏನು ತಗೊಳಕ್ ಹೋಗಿಲ್ವಲ್ಲ, ತಗೊಂಡ್ ಕಟ್ ಕುಡ್ದಿಟ್ಟೆ. ಅಜ್ಜಿ ನನ್ನ ಮುಖ ನೋಡಿದ್ವಿ, ಕುಡ್ದು ಬಿಟ್ಟ ಅಂತ. ಇನ್ನೇನ್ ಅನ್ಕೊಂಡೆ, ಹಿಂಗೆ ಪೆಪ್ಸಿ ಕುಡಿಯೋದಂದೆ. ಪೆಪ್ಸಿ ಕುಡಿಯೋದ? ಅದೇನ್ ಅನ್ಕೊಂಡೆ? ಪೆಪ್ಸಿ ಅಜ್ಜಿ. ಪೆಪ್ಸಿ ಅಲ್ಲ ಕಣಪ್ಪ, ನಾನು ಅಡಕೆಯಲ್ಲಿ ಹಾಕೊಂಡು ಉಗಿದೋಗ್ಬಿಟ್ಟಿರೋ ರಸ ಅದು ಅಂತ. ಇಂಟರ್ವಲ್ ನೋಡ್ಲಿಲ್ಲ, ಬಹಳ ಕಷ್ಟ. ಯಾಕಂದ್ರೆ ಮೊನ್ನೆ ತಾನೇ ಈಗ ಎಲ್ಲೆಲ್ಲ ಹೋಗ್ತೀವೋ ಆ ಫೋನ್ಗಳು ಬಂದ್ಬಿಟ್ರು ಅಂತ ನಾವ್ ಎಲ್ಲಿದೀವೋ ನಮ್ಗೆ ಗೊತ್ತಾಯಿಲ್ಲ. ಎದುರುಗಡೆ ಬರ್ತಾರೆ, ಏನು ಅಂದ್ರೆ ಇಲ್ಲಿ 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 ಮಾತಾಡ್ತಾ ಇದ್ದೇನೆ ಹಿಂಗಂತಾರೆ. ಹುಚ್ಚುಚ್ಚರಂಗೆ ಒಬ್ಬೊಬ್ಬರೇ ಓಡಾಡ್ತಿರ್ತಾರೆ. ಮೊನ್ನೆ ಹೋಗಿದ್ವಿ ಜರ್ಮನಿ ಕನ್ನಡ ಸಂಘ, ಅಲ್ಲಿಗೆಲ್ಲ ಹೋಗಿದ್ವಿ. ನೋಡಿ ಹೆಂಗಿರ್ತವೆ ಅಂದ್ರೆ, ಏರ್ಪೋರ್ಟ್ಗೆ ಹೋದ್ರೆ ಎಲ್ಲ ಬಾತ್ರೂಮ್ಗಳು ಮೇಲೆಲ್ಲ ಓಪನ್, ಅಲ್ಲಿ ಅವ್ರ ಕಾಲ್ ಕಾಣ್ತಾ ಇರುತ್ತೆ, ಮಾತಾಡೋದೆಲ್ಲ. ನಾವು ಹೋಗಿ ಹಿಂಗ್ ಕೂತ್ಕೊಂಡು ಶೌಚಕ್ಕೆ ಪಕ್ಕದಲ್ಲಿ ಕನ್ನಡಿಗರೇ ಹೇಗಿದ್ದೀರಾ? ನನಗೆ ಖುಷಿ ಆಯ್ತು. ನಾನು ಬಂದಲ್ಲ, ನೋಡಿದ್ರು ಚೆನ್ನಾಗಿದ್ದೀನಿ ಅಂದ. ಮತ್ತೆ ಆ ಕಡೆ ಪಕ್ಕದಲ್ಲೇ ಮತ್ತೆ ಹೆಂಗ್ ನಡೀತೈತೆ ಅಂದ್ರು. ಬಾತ್ರೂಮಲ್ಲಿ ಕೂತಿರೋದು ಹೆಂಗ್ ನಡೀತೈತೆ ಅಂದ್ರೆ ನಾನು ಸುಮ್ಮನಿರ್ಲಿಲ್ಲ. ಅದೇಪ್ಪ ಹೆಂಗ್ ನಡೀತೈತೆ ಅಂತ ಇನ್ನು ಜೋರಾಗಿ. ನಿಮ್ದು ಹೆಂಗ್ ನಡೀತೈತೆ ಅಂದೆ. ಅಯ್ಯೋ ನಮ್ದೇನ್ ನಿಮಗ್ ಗೊತ್ತಲ್ಲ ಅಂದ್ರು. ನಮ್ದು ಗೊತ್ತಲ್ಲ ನಿಮ್ಗೆ ಅಂತೆ. ಆಯ್ತಾಯ್ತು, ಒಳ್ಳೇದು, ಇನ್ನು ನೀವು ಈ ಕ್ಷೇತ್ರದಲ್ಲಿ ಇಂಪ್ರೂವ್ ಆಗಬೇಕು, ಆಲ್ ದ ಬೆಸ್ಟ್ ಅಂದ್ರು ನನಗೆ. ಇನ್ಯಾವ ಕ್ಷೇತ್ರದಲ್ಲಿ ಇಂಪ್ರೂವ್ ಆಗಬೇಕು? ಕೂತಿರೋ ಟಾಯ್ಲೆಟ್ ಅಲ್ಲಿ ಈಚೆ ಬಂದ್ರೆ ಅವನು ಫೋನಲ್ಲಿ ಮಾತಾಡ್ಕೊಂಡು ಬಂದ ಹೊರಗಡೆ. ಅವನು ಯಾರೋ ಫೋನಲ್ಲಿ ಮಾತಾಡ್ತಾ ಇದ್ದ, ನಾನು ನನ್ನ ಜೊತೆ ಮಾತಾಡ್ತಾವನೆ ಅಂತ ಆನ್ಸರ್ ಮಾಡ್ತಾ ಇದ್ದೆ. ಆಗೂ ಬೇಗ ಅದು ಗೊತ್ತಾಗಿಲ್ಲ, ನನ್ನದು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾವನೆ. ನೋಡಿ ಹಿಂಗೆಲ್ಲ ಆಗ್ಬಿಡ್ತವೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದಷ್ಟು ಧ್ವನಿಯ ಮೂಲಕ ನಿಮ್ಮ ರಂಜಿಸುವಂತ ಪ್ರಯತ್ನ ನೋಡೋಣ. ಈಗ ಎಲ್ಲರೂ ಬರ್ತಾರೆ, ರಾಜಕಾರಣ ಯಾವುದೇ ಪ್ರೋಟೋಕಾಲ್ ಇಲ್ಲ. ಬಂದ್ರು HD ಕುಮಾರಸ್ವಾಮಿ ಅವರು ಬಂದ್ರು. ಬಂದ ತಕ್ಷಣ ಅವ್ರು ಹೇಗ್ ಮಾತಾಡ್ತಾರೆ, ಈಗ ತಾನೇ ಹೇಳಿದ್ರು, ಈ ನಮ್ಮ ಬಿಗ್ ಬಾಸ್ ಗಿಲ್ಲಿ ಒಂದು ಹಾಡು ಹೇಳಿದ್ದು, ಅದು ನಮ್ಮ ಕಡೆ ಎಲ್ಲ ಹಳ್ಳಿಲಿ ಆಡೋ ಅಂತ ಹಾಡು. ಆ ಹಾಡನ್ನ ಕೊಟ್ರೆ ಹೇಗೆ ಆಡಬಹುದು ಅಂತ. ಯಾವ್ದಾದ್ರು ಹಾಡು ನೋಡಿದ್ರ? ಅದು ಕಿಚ್ಚ ಸುದೀಪ್ ಅವರೇ ಕೇಳಿಸ್ಬಿಡ್ತೀನಿ ರೀ. ಬಿಗ್ ಬಾಸ್ ಸೀಸನ್ 12 ಗಿಲ್ಲಿ ಅವರೇ ಬಂದ್ ಸಿನಿಮಾ ಡೈಲಾಗ್. ಸಿಂಹನ ಫೋಟೋದಲ್ಲಿ ನೋಡಿದೀಯಾ, ಟಿವಿಲಿ ನೋಡಿದೀಯಾ ಅಷ್ಟೇ, ಯಾಕೆ ಝೂನಲ್ಲಿ ನೋಡಿದೀಯಾ? ಒಂಟಿಯಾಗಿ ತಳ್ಳಮಾಡು ಹುಣ್ಣಿಮೆ ಉತ್ಸವದಲ್ಲಿ ನೋಡಿದೀಯಾ ನೀನು? ತೆಗೆದೊಂದು ಬಿಟ್ಟು ಅಂದ್ರೆ 1 ಟನ್ ಪಂಚ ಹಾಕೋಣೇ. ಗಿಲ್ಲಿ ಅವರೇ, ಎಲ್ರು ಕೇಳ್ತಾ ಇದ್ದಾರೆ, ಒಂದು ಹಾಡು ಹಾಡಿದ್ರಲ್ಲ, ಸಮಥಿಂಗ್ ಸಮಥಿಂಗ್ ದೊಡ್ಡವ ಚಿಕ್ಕವ ಹಾಡಿ. ಯಾವ್ದಣ್ಣ? ಅಣ್ಣ ಆಡ್ತೀನಣ್ಣ, ಎಲ್ಲ
ಈಗ ಕೋಪರೇಷನ್ ಕೊಟ್ಬಿಟ್ರಣ ಆಡ್ಬಿಡ್ಲಣ. ಖಂಡಿತ ಖಂಡಿತ. ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸರ್ಗಾಕೋ ಸೊಪ್ಪು, ಇವ್ರು ಮಾಡಿ ತಪ್ಪು. ಸರಿನಣ್ಣ? ಇನ್ನೊಂದು ಯಾವುದೋ ಹಾಡಿದಿರಲ್ಲ, ಅದನ್ನ ಹಾಡಿ ಅಣ್ಣ. ರಘುವಣ್ಣನ ಬಗ್ಗೆ ಹಾಡಿದಣ್ಣ. ಯಾರಿಗ್ ಬೇಕು ಇಂಥ ಪ್ರಿನ್ಸಿಪಾಲು, ತಲೆ ಮೇಲೆ ಇಲ್ಲ ಒಂದೇ ಕೂದಲು, ಬಾಯಲ್ಲಿ ಇಲ್ಲ ಎರಡು ದೌಡೆ ಹಲ್ಲು. ಓಕೆ ಓಕೆ. ಕೀಚನ ಚಪ್ಪಾಳಿ ಗಿಲ್ಲಿಗೆ, ನಿಮ್ಮ ಚಪ್ಪಾಳಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಈ ಸಾಂಗ್ ಬಹಳ ಫೇಮಸ್ ಮಾಡ್ಬಿಟ್ರು. ಅದಕ್ಕೆ ಮ್ಯೂಸಿಕ್ ನಮ್ಮ ಕೇಂದ್ರ ಸಚಿವರು ಎಚ್ ಡಿ ಕುಮಾರಣ್ಣವರ. ಅಣ್ಣ, ನೀವೇ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಹುಡುಗ, ಗಿಲ್ಲಿ ಗೆದ್ದ, ಆ ಹಾಡು ಆಡ್ತಿದ್ರು. ನೀವು ಹಾಡು ಆಡಿ ಅಂದ್ರೆ ಅವ್ರೇನು ಹೇಳ್ಬೋದು ನೋಡಿ. ನೋಡಿ ಬ್ರದರ್, ನಮಗೇನು ಬೇರೆ ಕೆಲಸಗಳಿಲ್ಲ ಅಂತ ತಿಳ್ಕೊಂಡಿದ್ದೀರ ನೀವು. ಆದರೂ ನಿಮ್ಮ ಆಶೆಗೆ ನಮ್ಮ ಮಂಡ್ಯದ ಹುಡುಗ ಗೆದ್ದಿದ್ದಾನೆ. ನನಗೂ ಬಹಳ, ನಾನು MP ಆ ಕ್ಷೇತ್ರದಲ್ಲಿ ನಾನು ಕೂಡ ಇವತ್ತು ಸಚಿವನಾಗಿದ್ದೇನೆ ಕೇಂದ್ರ ಸರ್ಕಾರದಲ್ಲಿ. ಇಲ್ಲಿ ವಿಶ್ವೇಶ್ವರಯ್ಯ ಉಕ್ಕು ಕಾರ್ಖಾನೆ ಪುನರ್ಸ್ಥಾಪನೆ ಆಗಬೇಕು ಅಂತ ಎಲ್ಲರೂ ಕೂಡ ನಮ್ಮ ಶಾಸಕರಾದಿಯಾಗಿ ಒಕ್ಕೊರಲಿನಿಂದ ಕರ್ನಾಟಕದಾದ್ಯಂತ ನಾವು ಅದರ ಬಗ್ಗೆ ಗಮನ ಹರಿಸ್ತಾ ಇದ್ದೇವೆ. ಈಗ ಒಂದು ಹಾಡಾಡಿ ಅಂತ ಹೇಳಿದ್ದೀರಿ, ಹೇಳ್ತೀನಿ ನೋಡಿ. ನಮಗೆ ದೊಡವ ದೊಡವ ದೋಸೆ ಕೊಡೋದು ಬೇಡಿ, ಚಟ್ನಿ ಕೊಡೋದು ಬೇಡಿ. 2018ಕ್ಕೆ ಏನಾದರೂ ಕೊಡಂಗಿದ್ರೆ ಕೊಡ್ರಿ, ಬರ್ತೀನಿ. ನಮಸ್ಕಾರ. ಈಗ ಸಿದ್ದರಾಮಣ್ಣ ಅವರು ಬರ್ತಾ ಇದ್ರು, ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು. ಅಣ್ಣ, ಅವರು ಸನ್ಮಾನ ಮಾಡಿದ್ರು ಮೊನ್ನೆ ಕರೆಸಿ. ನೀವೇನ್ ಹೇಳ್ತೀರಾ? ಏಯ್, ಒಡರಿ ಕಪಾಲ್ಕ ಅವನಿಗೆ ಕೈಸಾಚಿಗ ಅವನ್ನ. ಏಯ್, ಏನೇ ನಿಮ್ ಪ್ರಶ್ನೆಗಳೆಲ್ಲ? ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು, ಸದ್ಯಕ್ಕೆ ನಾವು ಕುರ್ಚಿಲಿರಕ್ ಬಿಡು, ನೆಮ್ಮದಿಯಾಗಿ ಅಲ್ವಾ? ನಮ್ಮಪ್ಪ ರಾಜ ಅಲ್ಲಪ್ಪ, ವ್ಯವಸಾಯಗಾರ ಅಲ್ಲ. ತಪ್ಪು ಯಾರು ಮಾಡಿದ್ರು ತಪ್ಪೇ, ಹೌದಲ್ಲ? ನಿಂದೇನಪ್ಪ ಸಮಸ್ಯೆ? ಅವಾಗಿಂದ ನಿಂತ್ಕೊಂಡು ಏನೋ ಕೇಳಬೇಕು ಅಂತ ಇದೆಯಾ? ಸರ್, ಧರ್ಮಸ್ಥಳಕ್ಕೆ ಹೋದ್ ನನ್ನ ಹೆಂಡತಿ ಬಂದೇ ಇಲ್ಲ. ನೀವೇನೋ ಫ್ರೀ ಬಸ್ ಬಿಟ್ಬಿಟ್ರಿ, ಒಳ್ಳೆ ಯೋಜನೆ ಬೇರೆ. ಆದ್ರೆ ನಮ್ಮ ಹೆಂಗಸರು ಮನೇಲೇ ಇರ್ತಾ ಇಲ್ಲ ಸರ್. ಬಸ್ ಹತ್ಕೊಂಡು ಹೋಯ್ತಾವ್ರೆ. ನಮ್ಗೆ ಅಡುಗೆ ಮಾಡೋಕ್ಕೆ ನಮಗೆ ಬರಲ್ಲ. ನಾನು ಶುಗರ್ ಪೇಷಂಟು, ಮುದ್ದೆ ಮಾಡ್ಕೊಬೇಕು. ಹೆಂಗಸರು ದಿನ ಬಸ್ ಹತ್ಕೊಂಡು ಹೋಯ್ತಾಳೆ. ಮೊನ್ನೆ ಧರ್ಮಸ್ಥಳ ಹೋಗಿದ್ದು ಬಂದ್ಲು, ಬಾದಾಮಿ ಮನೆಗೆ ಹೋಗೋಣ ಅಂದ್ರೆ ಈ ಕಡೆ ಬಾದಾಮಿ ಬನಶಂಕರಿ ಖಾಲಿ ಬಸ್ ಐತೆ, ಹೋಯ್ತೀನಿ ಸಿಯು ಟಾಟಾ ಅಂದ್ಬಿಟ್ಟು ಹೋಗ್ಬಿಟ್ಲು. ಮೊನ್ನೆ ಖಾಲಿ ಬಸ್ ಹೋಗ್ತಾ ಇತ್ತು, ಹತ್ಕೊಂಡ್ಬಿಟ್ರು. ಡಿಪೋಗೆ ಹೋಗುತ್ತೆ ಕಣಮ್ಮ ಅಂದ್ರೆ ನನ್ನ ಹೆಂಡತಿ ಕೇಳ್ತಿಲ್ಲ, ಅಲ್ಲಿಗೂ ನಡೀರಿ ಅಂದ್ಲು. ಇಷ್ಟೆಲ್ಲ ಇರಲಿ, ಮೊನ್ನೆ ರೈಲ್ವೆ ಸ್ಟೇಷನ್ಗೆ ಹತ್ಬಿಟ್ಟು ಅಲ್ಲಿ ಟಿ ಕೇಳಕ್ ಬಂದ್ರೆ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟವಳೆ. ಅವ್ರು ಫೈನ್ ಹಾಕಿ ಕಳ್ಸಿಬಿಟ್ಟವ್ರೆ. ನಂದು 1,000 ಲಾಸ್ ಆಗ್ಬಿಡ್ತು. ಏನ್ ಮಾಡೋದು ಸಿದ್ದರಾಮಯ್ಯ ಊಟಕ್ಕೆ? ನಾನು ಇಂದಿರಾ ಕ್ಯಾಂಟೀನ್ ಮಾಡಿಲ್ವನಯ್ಯ? ಹೋಗಿ 5 ರೂಪಾಯಿ ಕೊಡ್ಬಿಟ್ಟು ಊಟ ಮಾಡು. ಪಾಪ ಹೆಂಗಸ್ ಎಲ್ಲಿಗ್ರಿ ಹೋಗ್ತಾರೆ. ಈಗ 5 ಗ್ಯಾರಂಟಿಗಳು ಒಳ್ಳೆಯವ್ರಿಗೆ ಬೇಡಪ್ಪ, ಬಡವ್ರಿಗೆ ಯಾರು ತಲುಪ್ತಾ ಇದೆಯಾ? ಅದು ಅವ್ರು ತಗೊಳ್ಳಿ ಬಿಡಿ. ಈಗ ಹೆಂಗಸ್ ಎಲ್ಲಿಗೆ ಹೋಯ್ತಾರೆ? ದೇವಸ್ಥಾನಕ್ಕೆ ಹೋಯ್ತಾರೆ. ಅದು ಬಿಟ್ರೆ ತವ್ರ ಮನೆಗೆ 2 ಸತಿ ಹೋಗಿದ್ದು ಒಂದೇ ದಿನಕ್ಕೆ ವಾಪಸ್ ಬರ್ತಾರೆ. ಈ ಗಂಡಸರಿಗೆ ಫ್ರೀ ಬಸ್ ಕೊಟ್ಬಿಟ್ಟಿದ್ರೆ ಡೈಲಿ ಗೋವಾಕ್ಕೆ ಹೋಗ್ಬಿಡೋರಿಲ್ಲ, ಮನೆಗೆ ಬರ್ತಿರ್ಲಿಲ್ಲ ಯಾರು, ಹೌದಲ್ಲ? ಆದ್ರಿಂದ ಇವತ್ತು ಒಳ್ಳೆ ಕಾರ್ಯಕ್ರಮ, ತರಳುಬಾಳು ಹುಣ್ಣಿಮೆ ಉತ್ಸವ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಯಾವುದೇ ರಾಜಕೀಯ ಇಲ್ಲ, ಹೌದಲ್ಲೇನಪ್ಪ? ಏನೇ ನಿಂದು ಯಾವನ ಹೌದವಲಿ ಅವನನ್ನು ಕಳಿಸಾಚೆಗವನ್ನ ನೋಡಿ. ಅವನು ಹೇಳ್ತಾನೆ, ಎಲ್ಲಾ ಭಾಗ್ಯನ ಕೊಟ್ಟಿದ್ದೀರಿ ಸಿದ್ದರಾಮಯ್ಯನವ್ರೆ, ಎಲ್ಲಾ ಭಾಗ್ಯ ಕೊಟ್ರಿ. ಹಾಗೆ ನಮ್ಮ ಪಕ್ಕದ ಮನ ಭಾಗ್ಯನ ಕೊಟ್ಟು ಮದುವೆ ಮಾಡಿಸಿ ಅಂತ. ನೋ ಮ್ಯಾರೇಜ್ ಸ್ಕೀಮ್. ಈಗಲೇ ಗ್ಯಾರಂಟಿ ಹಣ ಸ್ವಲ್ಪ ದುಸ್ತರವಾಗಿದೆ. ಆಯ್ತಪ್ಪ, ಸಾಮೂಹಿಕ ವಿವಾಹ ಮಾಡಿಸ್ತಾರೆ. ಇಲ್ಲಿ ಸಂಗಮೇಶ್ ಅವ್ರಿಗೆ ಹೇಳ್ತೀನಿ, ಹೋಗು, ಉಚಿತವಾಗಿ ಮಾಡಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಹಾಗೇನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪಾಜಿ ಅವರು ಬಂದಿದೆ. ಅವರೇ ಮಾತನಾಡ್ತಾ ಇದ್ದಾರೆ, ನೋಡೋಣ ಅವರ ಒಂದು ಧ್ವನಿ. ಬಂಧುಗಳೆಲ್ಲ ನಮಸ್ಕಾರ. ಸ್ವಾಮಿ, ಇವತ್ಯಾವುದೇ ಕಾರಣಕ್ಕೂ ಈ ವಿಜಯದ ಸಂಕೇತವನ್ನು ನಾನು ಇಳಿಸೋದಿಲ್ಲ ಸ್ವಾಮಿ. ಇದನ್ನ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಏನ್ ಮಹಾ ವಯಸ್ಸಾಗಿತ್ತು ನನಗೆ. 70 ವರ್ಷದ
ಮೇಲ್ಪಟ್ಟವರು ಅಂತೇಳಿ ನಮ್ಮ ಕುರ್ಚಿನೇ ಕೊಡ್ಲಿಲ್ಲ ಸ್ವಾಮಿ. ಏನು 70 ವರ್ಷ ಆಗಿತ್ತು, ಇವತ್ತಿಗೂ ಅಧಿಕಾರ ಕೊಟ್ಟು ನೋಡ್ಲಿ, 20 ವರ್ಷದ ಯುವಕನ ತರ ಕೆಲಸ ಮಾಡ್ತೇನೆ ನೋಡಿ. ನಾನು ಮೊದಲು ಈಗ ಹೇಳ್ತಾ ಇದ್ದೆ, ತದನಂತರ 2 ಕೈಯಿಂದ ಈಗ ಅಂತ ಇದ್ದೆ ಸ್ವಾಮಿ. ಇದರ ಅರ್ಥ ಏನು ಗೊತ್ತೇನು? 4 ಬಾರಿ ನಾನು ಮುಖ್ಯಮಂತ್ರಿ ಆಗಿದ್ದೆ ಅಂತ ಅರ್ಥ. ಯಾರ್ಯಾವುದು ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ. ಯಾರು ಔದಾವಳಿ ಅನ್ನೋದು? ಔದಾವಳಿಯ ಸಿದ್ದರಾಮಯ್ಯನವರು. ನಾನು ಔದಾವಳಿ ಅಲ್ಲ ಸ್ವಾಮಿ. ರಾಜಕೀಯದ ರಾಜ್ಯದಲ್ಲಿ, ನಿಮ್ಮೆಲ್ಲರ ಹೃದಯದಲ್ಲಿ, ರಾಜಕೀಯದಲ್ಲಿ ರಾಜಾವಲಿ. ಎಲ್ಲರೂ ನಮಸ್ಕಾರ, ತಾಯಿ ನಮಸ್ಕಾರ, ಮಕ್ಕಳು ನಮಸ್ಕಾರ. ಹಾಗೆ ಈ ಕಾರ್ಯಕ್ರಮ ನೋಡಿ ಸರ್. ಕಾರ್ಯಕ್ರಮ ಉತ್ಸವ ಹೇಗಿದೆ? ವಸತಿ ಸಚಿವರು, ಚಾಮರಾಜಪೇಟೆ ಶಾಸಕರು ಜಮೀರ್ ಅಹಮದ್ ಖಾನ್ ಅವರು ಬಂದರು. ಹಣ ನೋಡಿ ಹೆಂಗಿದೆ? ಲಾಟ್ರಿ ಏನ್ ಸರ್ ಇದು? ಕಾರ್ಯಕ್ರಮ ಅಂದ್ರೆ ಇದು ರೀ, ನಮ್ಮದೇ ಕಾರ್ಯಕ್ರಮ, ನಮ್ಮ ತಲೆಬಾಳು ಹುಣ್ಣಿಮೆ ಕಾರ್ಯಕ್ರಮ ರೀ. ಚಪ್ಪಾಳೆ ಕಟ್ಬೇಕು ನೀವು, ಚಟ್ಪಟ ಅಂತ ಸುಮ್ಮನೆ ಕೂತಿರ್ಬಾರ್ದು. ನೋಡಿ, ಇದು ನಮ್ಮ ಚಪ್ಪಾಳೆ. ನಾವೆಲ್ಲ ಒಂದೇ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ನಾವು ದೇಶ ಕಟ್ಟಿರೋದು. ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂ ಸಿತಾ ಹಮಾರಾ. ಫೋಟೋಗ್ರಾಫರ್ ಇಲ್ಲಿ ಒಂದು ಫೋಟೋ ತೆಗಿಯಪ್ಪ. ಅಲ್ಲಿ ಕಚ್ಕೊಂಡಿರೋದು ಸರಿಯಾಗಿ ತೆಗಿ, ಆಮೇಲೆ ಬಾ ವಿಚಾರಿಸ್ಕೊತೀನಿ. ಆಯ್ತು, ಓಕೆ. ಕಂಗಾಜೆ ಹಳ್ಳಿ ಡವ್ ಸಿಕ್ಕಿಲ್ಲ ನಿಂಗೆ, ಹಬ್ಬ ಡಬಲ್ ಲಾಟ್ರಿ. ಕಂಗಾಜೆ ಶಬ್ದಾರ್ ಇಷ್ಟು ಹೇಳ್ತಾ ಇದ್ರು, ಮೊಬೈಲ್ ನೋಡ್ತಾ ಇದೆಯಲ್ಲ ಮಿಸ್ಟರ್. ಏನ್ ನೋಡ್ತಾ ಇದೆಯಾ ಮೊಬೈಲಲ್ಲಿ? ಒಳ್ಳೆ ಕಾರ್ಯಕ್ರಮ ಅಲ್ಲಿ, ಅದನ್ನ ನೋಡಿದ್ಬಿಟ್ಟು ಮೊಬೈಲ್ ಏನೇನು ನೋಡ್ತಾ ಇದೆ? ನಿನ್ ಜನ್ಮಕ್ಕೆ ಹೋಗು. ಕಂಗಾಜೆ ಶಬ್ದಾರ್ ಹಬ್ಬ ಲಾಟ್ರಿ ನೋಡಿ ಹಿಂಗೆ ಹೇಳ್ಬಿಟ್ರು. ಇನ್ನು ನಮ್ಮ ಕನ್ನಡದ ಕಟ್ಟಾಳು ವಾಟಾಳ ನಾಗರಾಜಣ್ಣ ಅವರು ಬಂದಿದ್ರೆ ಈಗ ಮಾತನಾಡ್ತಾ ಇದ್ರು. ಕಾವೇರಿ ನಮ್ಮದು, ಕರ್ನಾಟಕ ನಮ್ಮದು, ಭದ್ರಾವತಿ ನಮ್ಮದು, ಇವತ್ತಿನ ತರಳುಬಾಳು ಹುಣ್ಣಿಮೆ ಉತ್ಸವ ನಮ್ಮದು. ಒಡೆಯುವ ಚಪ್ಪಾಳೆ ಜೋರಾಗಿ, ಇನ್ನೂ ಜೋರಾಗಿ. ಸಾಕು, ನಿಲ್ಲಿಸಿ. ನಿಲ್ಲಿಸಲೇಬೇಕು. ನಾನು ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಎಷ್ಟು ಚಳವಳಿ ಮಾಡಿದ್ದೀವಿ, ಎಷ್ಟು ಬಂದ್ ಮಾಡಿದ್ದೀವಿ ಕನ್ನಡಕ್ಕೋಸ್ಕರ. ಆದ್ರಿಂದ ನೀವೆಲ್ಲೇ ಇರಿ, ಹೇಗೆ ಇರಿ, ಕನ್ನಡವನ್ನು ಉಳಿಸಬೇಕು, ಬೆಳೆಸಬೇಕು, ಬಳಸಬೇಕು. ಇಲ್ಲ ಅಂತಂದ್ರೆ ನಾಳೆಯಿಂದ ಕರೆಂಟ್ ಬಂದ್, ನೀರ್ ಬಂದ್, ಆಟೋ ಬಂದ್, ಲಾರಿ ಬಂದ್, ಮೈಕ್ ಬಂದ್, ಮಾತ್ ಬಂದ್. ಬೆಳಿಗ್ಗೆ ಎದ್ರೆ 2 ಬಂದ್. ಅಣ್ಣ ಬೆಳಿಗ್ಗೆ ಎದ್ದು 2 ಬಂದಂದ್ರಲ್ಲ ಏನು ಹುಡುಗಾಟ ಆಡ್ತೀರೇನ್ರಿ? ಬೆಳಿಗ್ಗೆ ಎದ್ದು 2 ಬಂದಂತಂದ್ರೆ ಹಾಲ್ ಬಂದ್, ಪೇಪರ್ ಬಂದ್ ಅಷ್ಟೇ. ನೋಡಿ, ಯಾರ ಶೌಚ ಬಂದಂತವ್ರೆ, ಅದಲ್ಲ. ಹಾಗೆ ನಮ್ಮ ಬ್ರಹ್ಮಾಂಡ ಗುರೂಜಿಗಳು ಬಂದಿದ್ರೆ, ನರೇಂದ್ರ ಶರ್ಮಾ ಹೆಂಗ್ ಮಾತಾಡ್ತಾ ಇದ್ರು. ಬ್ರಹ್ಮಾಂಡ ಗುರುಗಳೇ ಮಾತಾಡಿ. ಅನಿಷ್ಟ ಮಾಡಿದೆ, ಬಾಯಿ ಮುಚ್ಕೊಂಡು ಕೂತ್ಕೋ. ನೋಡಿ, ವಿಶೇಷವಾಗಿ ತಿಳ್ಕೊಳ್ಳಿ, ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಜೀವನದಲ್ಲಿ ಮೋಚ್ಕೋಬೇಡಿ. ಯಾವತ್ತಷ್ಟೇ ಹೆಣ್ಣುಮಕ್ಳು ಮನೆಯಲ್ಲಿ ಕಿಲಿಗಿಲ ಅಂತ ನಗ್ತಾ ಇದ್ರೆ ಲಕ್ಷ್ಮಿ ಕಳೆ ಜಂಜನ ಅಂತ ಕಾಂಚನ ಉದುರುತ್ತೆ. ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಹೆಣ್ಮಕ್ಳು ಬ್ರಹ್ಮಾಂಡ ಗುರುಗಳು ಬಂದಿದ್ರು ತರಳುಬಾಳ ಹುಣ್ಣಿಮೆ ಉತ್ಸವದಲ್ಲಿ ಹೇಳಿದ್ದಾರೆ, ಹೆಣ್ಮಕ್ಳು ಮನೆಯಲ್ಲಿ ನಕ್ಕಿದ್ರೆ ಜಂಜನ ಅಂತ ಕಾಂಚನ ಉದುರುತ್ತೆ, ನೀವು ಕೆಲಸಕ್ಕೆ ಹೋಗ್ಬೇಡಿ ಅಂತ ಗಂಡನ ಮನೆಯಲ್ಲೇ ಕೂರಿಸ್ಕೊಂಡು ಒಂದು ಬಿಂದಿಗೆ ಇಟ್ಕೊಂಡು ಕಿಲಿಕಿಲ ಅಂತ ನಗ್ತಾ ಇದ್ರೆ ಗಂಡ ಏನ್ ಮಾಡ್ತಾನೆ? ತಗೊಂಡು ಮೆಂಟಲ್ ಹಾಸ್ಪಿಟ್ಲಿಗೆ ಹಾಕ್ತಾನೆ. ಹಾಗೇನೆ ಗಂಡಸರು ಅಷ್ಟೇ ದುಡ್ದು ತಂದು ಮನೆ ನೋಡ್ಕೋಬೇಕು. ಇಲ್ಲಿ ಯಾರೋ ಆತರ ಇಲ್ಲ. ಕೆಲವರು ಕುಡಿದು ತಿಂದು ಮೋಡಲೆ ಬಿದ್ದು ಒತ್ತಾಡ್ತಿರ್ತಾರೆ. ಬೆಳಿಗ್ಗೆ ಹೆಗ್ಣ ಬಂದು ಅಲ್ಲುಜ್ಜಿದ್ರು ಗೊತ್ತಾಗಲ್ಲ ಏನ್ ಬಂದಿದೆ ಅನಿಷ್ಟ. ಅದಕ್ಕೋಸ್ಕರ ವಿಶೇಷವಾಗಿ ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ಜೀವನದಲ್ಲಿ ಮೋಚಬೇಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಹಾಗೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು, ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಮಾತನಾಡಿದ್ರೆ ಹೇಗಿರುತ್ತೆ? ಒಂದು ಶೈಲಿ ನೋಡೋಣ. ಅವ್ರು ಕನ್ನಡದಲ್ಲಿ ಮಾತನಾಡ್ತಾರೆ, ಅವ್ರು ಹಿಂದಿಲಿ ಮಾತನಾಡ್ತಾರೆ. ನಾವು ಹಾಸ್ಯಗಾರರಾಗಿ ಒಂದು ಸಣ್ಣ ಹಾಸ್ಯ ಲೇಪನವನ್ನ ಕೊಡ್ತೇವೆ ಅಷ್ಟೇ. ಅವ್ರೇನು ಹಾಸ್ಯ ಮಾಡೋದಿಲ್ಲ, ಆದ್ರೆ ನಿಮಗದು ಹಾಸ್ಯ ಅನ್ಸುತ್ತೆ. ಮೊದಲಿಗೆ ನಾವು ಕನ್ನಡಿಗರು ಹೆಮ್ಮೆ ಪಡಬೇಕು. ಯಾಕಂದ್ರೆ ಈ ಒಂದು ಮಣ್ಣಿನ ವ್ಯಕ್ತಿ ಕನ್ನಡಿಗ ಒಬ್ಬರು ಈ ದೇಶದ ಪ್ರಧಾನಿ ಆಗಿದ್ರು ಅಂದ್ರೆ ನಾವು ನಿಜವಾಗ್ಲೂ ಹೆಮ್ಮೆ ಪಡಬೇಕು. ಒಬ್ಬ ಬಡ ಕುಟುಂಬದಿಂದ, ರೈತ ಕುಟುಂಬದಿಂದ ಬಂದಂತ ಒಬ್ಬ ಕನ್ನಡಿಗರು, ನಿಜವಾಗ್ಲೂ ಅದು ನಾವು ಹೆಮ್ಮೆ ಪಡುವಂತ ವಿಷಯ. ಈಗ ದೇವೇಗೌಡರ ಒಂದು ಧ್ವನಿ.
ಸೌಂಡ್ ಕೊಟ್ಟಿದ್ದೀನ್ರಿ. ಈ ದೇವೇಗೌಡ ಇನ್ನು ಬದುಕಿದ್ದಾನೆ. ಮೈಂಡ್ ಇಟ್. ಯಾರೇ ಅದು ಊಟೋಳಿಯೋ ಈ ದೇವೇಗೌಡ ಇವತ್ತಿನವರೆಗೂ ಸಕ್ರಿಯ ರಾಜಕಾರಣ ಮಾಡಿ ಒಳ್ಳೆ ಮಾತನ್ನ ಒಳ್ಳೆ ಹೆಸರನ್ನ ತಗೊಂಡಿದ್ದಾನೆ. ದಟ್ ಈಸ್ ದೇವೇಗೌಡ. ಮೈಂಡ್ ಇಟ್. ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ. ಯಾರು ಇದು ನಾನ್ ಸೆನ್ಸ್? ಗೆಟ್ ಲಾಸ್ಟ್ ಇಡಿಯಟ್. ವಾಟ್ ರಬಿಶ್ ಯುವರ್ ಟಾಕಿಂಗ್. ಒಬ್ಬ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾರೊಬ್ಬರು ಬೇಜಾರು ಮಾಡ್ಕೋಬೇಡಿ. ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗಿರುತ್ತೆ. ದಯವಿಟ್ಟು ಜಂಕ್ ಫುಡ್ ತಿನ್ನಬೇಡಿ, ಕಲರಿಂಗ್ ಫುಡ್ ತಿನ್ನಬೇಡಿ. ರಾಗಿ ಮುದ್ದೆ ತಿನ್ನಿ. ದೇಹಕ್ಕೆ ತಂಪು, ತೋಳಿಗೆ ಬಲ. ನಮ್ಮ ಕಾಲದಲ್ಲಿ ರಾಗಿ ಮುದ್ದೆ ಕಾಳುಗಳು ತಿಂದು ಒಬ್ಬ ಮನುಷ್ಯ 20 ವರ್ಷಕ್ಕೂ ಫಿಗರ್, 50 ವರ್ಷಕ್ಕೂ ಫಿಗರ್. ತುಮಕೂರಿನ ಸಿದ್ಧಗಂಗಾ ಶ್ರೀಗಳು, ಸಾಲುಮರದ ತಿಮ್ಮಕ್ಕ ರಾಗಿ ಪದಾರ್ಥ ತಿಂದು 115 ವರ್ಷಗಳ ತನಕ ಬದುಕಿದ್ರು. ಅವ್ರಿಗೊಂದು ಚಪ್ಪಾಳೆ ತಟ್ಟಬಹುದು ನೀವು. ಆದರೆ ಕೇಳಿಸ್ಕೊಳ್ರಿ, ಈ ಕಾಲದಲ್ಲಿ ಬರ್ಗರ್, ಮಂಚೂರಿಯನ್, ಪಿಜ್ಜಾ ಅಂತ ತಿಂದೊಬ್ಬ ಮನುಷ್ಯ 20 ವರ್ಷಕ್ಕೆ ಫಿಗರ್, 30 ವರ್ಷಕ್ಕೆ ಪ್ರೆಷರ್, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡಮ. ಅದಕ್ಕೆ ರಾಗಿ ಮುದ್ದೆ ತಿನ್ನಿ. ನರೇಂದ್ರ ಮೋದಿ ಅವರು ಬಂದಿದ್ದಾರೆ ನನ್ನ ಜೊತೆ, ಬನ್ನಿ ಮಾತಾಡಿ. भाइयों बहनों, आम सब भारतीय है. भाइयों बहनों, भारत देश में भाषा अनेक, धर्म अनेक, भारत एक. एक भारत श्रेष्ठ भारत, एक भारत स्वच्छ भारत, सबका साथ, सबका विकास. देवेगौड़ा जी, ನಮ್ಮ ಅಪ್ಪನಾಣಿ ಹಿಂದಿ ಅರ್ಥ ಆಗಿಲ್ಲ. ಒಂದ್ಸರಿ ಕನ್ನಡದಲ್ಲಿ ಮಾತಾಡಿ. ಎಲ್ಲ ಭದ್ರಾವತಿಯ ಜನತೆಗೆ ತರಳುಬಾಳು ಹುಣ್ಣಿಮೆ ಉತ್ಸವದ ಹಾರ್ದಿಕ ಶುಭ ಕಾಮನೆಗಳು. ಬಾಯರ್ ಬಹನ. ಮೋದಿ ಅವರೇ, ನೀವು ಚೆನ್ನಾಗಿ ಮಾತಾಡಿದ್ರಿ. ಆದರೆ ಓದಲ್ಲಿ ಬಂದಲ್ಲಿ ಈ ಥರ ಕೈನ ಅಳ್ಳಾಡಿಸ್ಕೊಂಡು ಮಾತಾಡಬೇಡಿ. ಯಾಕಂದರೆ 3 ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ MLA ಎಲೆಕ್ಷನ್ ಆದಾಗ ನೀವು ರೋಡ್ ಶೋಗೆ ಬಂದು ಜನಗಳ ಮುಂದೆ ಈ ಥರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಒತ್ತು ಬಿಟ್ರು. ದಯವಿಟ್ಟು ನೆಕ್ಸ್ಟ್ ಟೈಮು ಈ ಥರ ಕೈನ ಅಳ್ಳಾಡಿಸಬೇಡಿ. ಅದರ ಬದಲು ಈ ಕೈನಲ್ಲಿ ಒಂದು ಹೂವು ಹಿಡ್ಕೊಂಡು ಅಳ್ಳಾಡಿಸಿ 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 ನೋಡಿ. ನೀವು ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು, ನಮಗೂ ಲಾಸು. ಏನೂ ಮಾಡೋಕ್ಕಾಗೋದಿಲ್ಲ. देवेगौड़ा जी क्या अच्छा है आपको? ಏನು ಹೇಳಿದ್ರಿ ಇವರು? क्या अच्छा है आपको? ನಾನು ಚಾ ಕುಡಿಯಲ್ಲ, ಕಾಫಿ ಮಾತ್ರ. अच्छा तमाश, अच्छा तमाश. देवेगौड़ा जी क्या बात है, क्या बात है. ನಾನು ರೈಸ್ ಬಾತ್ ತಿನ್ನಲ್ಲ ರೀ. ಮೊದಲೇ ಹೇಳಿದ್ದೀನಿ, ನಮ್ಮ ಕರ್ನಾಟಕದ ರೈತರು ಬೆಳೆದಿರತಕ್ಕಂಥ ರಾಗಿಯಿಂದ ಮಾಡಿದ ರಾಗಿ ಮುದ್ದೆ ಮಾತ್ರ ತಿನ್ನೋದು. ನಮ್ಮ ರೈತರಿಗೆ ಒಳ್ಳೆ ಬೆಂಬಲ ಬೆಲೆ ಕೊಡಿ, ರಾಗಿನ ಉನ್ನತ ಸ್ಥಾನದಲ್ಲಿ ತಗೊಂಡೋಗಿ ಅಂತ ಹೇಳ್ತಾ, ಈ ದೇವೇಗೌಡರ ಬಗ್ಗೆ ಇನ್ನೂ ಗೊತ್ತಿಲ್ಲ. ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆಡಿಸಿ ನೋಡು, ಬೀಳಿಸಿ ನೋಡು. 93 ವರ್ಷ ವಯಸ್ಸು, ಉರುಳಿ ಹೋಗದು. ಎಲ್ಲರಿಗೂ ನಮಸ್ಕಾರ. ಇಲ್ಲೆಲ್ಲ ಹಿರಿಯರು ಬಂದಿದ್ದೀರಿ. ಹಿರಿಯ ನಟರನ್ನ ಎಷ್ಟು ಜನ ಜ್ಞಾಪಿಸ್ಕೊತಿರೋ ನೋಡೋಣ. ಮೊದಲಿಗೆ ನಮ್ಮ
ಬಾಲಕೃಷ್ಣ ಅವರು, ಹಿರಿಯ ನಟ ಬಾಲಣ್ಣ. ನೋಡಿಪ್ಪ, ಸರಿಯಾಗಿ ಕೇಳಿಸ್ಕೊಳ್ಳಿ, ಇಂಥ ಕಾರ್ಯಕ್ರಮ ಅಂದ್ರೆ ನನಗೆ ಬಹಳ ಸಂತೋಷ. ಆ ಶ್ರೀಗಳ ಆಶೀರ್ವಾದ ನಾನು ತಗೊಂಡೋಗೋಣ ಅಂತ ಬಂದೆ ಕಣಯ್ಯ. ನೋಡಿ, ನಿಮ್ ಜೊತೆ ಮಾತಾಡ್ಬೇಕು ಅಂತ ಆಸೆ. ಆದ್ರೆ ಏನ್ ಮಾಡ್ಲಿ, ರಾತ್ರಿ 12 ಗಂಟೆ ಆದ್ರೂ ನನ್ನ ಹೆಂಡತಿ ನನಗೋಸ್ಕರ ಊಟನೂ ಮಾಡ್ಬೇಕಾಯ್ತಾಳಪ್ಪ, ನಾನು ಹೋಗ್ಬೇಕು. ಬಾಲಣ್ಣವ್ರೆ, ಈ ಕಾಲದಲ್ಲಿ ನಿಮ್ಮ ಹೆಂಡತಿ ರಾತ್ರಿ 12 ಗಂಟೆ ಆದ್ರೂ ನೀವು ಬರೋ ತನಕ ಊಟನೂ ಮಾಡದೆ ಕಾಯ್ತಾರೆ ಅಂದ್ರೆ ತುಂಬಾನೇ ಲಕ್ಕಿ ನೀವು. ಆ ಲಕ್ಕಿ ಅಲ್ಲ ಕಣ, ಅವಲಕ್ಕಿ ಮುಡ್ಡೆದ್ದೆ. ನಾನು ಅಡಿಗೆ ಮಾಡಿದ್ರೆ ಕಣಪ್ಪ ಅವಳು ಊಟ ಮಾಡೋದು. ಹಾಗೆ ದಿನೇಶ್ ಅಂತ ನಟರಿದ್ರು. ವಾಯ್ ಉಗುಳಗಾಯಲಿ ಬಾಂಬುಂಟು ಮಾರಾಯ, ಉಗುಳಗಾಯಲಿ ಬಾಂಬಿರುವುದಿಲ್ಲಿ, ಬಾಂಬಿರುವುದಿಲ್ಲಿ ಯಾವ ಬಾಂಬು? ನಗೆ ಬಾಂಬು, ಚಪ್ಪಾಳೆ ಬಾಂಬು, ಸಿಡಿಸಿ ಬರಲ್ಲ ಜಿಯ್ಯ ಡ್ರ. NS ರಾವ್ ಅಂತ ಇದ್ರು. ಅಯ್ಯವ್ವ ಇಲ್ಲ ಕೀಲ ಅಮ್ಮ ಶಾಂತಿ ಮಾಡ್ಕೋಬೇಡಮ್ಮ ವಾಂತಿ. ಎಸ್ ಥ್ಯಾಂಕ್ ಯು ಗುರು. ಬರ್ತೀರಪ್ಪ ಕಾರ್ಯಕ್ರಮ ಫಸ್ಟ್ ಕ್ಲಾಸ್. ನಿಮ್ಮ ಚಪ್ಪಾಳೆ ಫಸ್ಟ್ ಕ್ಲಾಸ್, ಫಸ್ಟ್ ಕ್ಲಾಸ್. ಎಸ್ ಥ್ಯಾಂಕ್ ಯು. ಮುಸುರಿ ಕೃಷ್ಣಮೂರ್ತಿ ಅಂತ ಇದ್ರು. ಸಾವುಕಾರ ದೊಡ್ಡ ಸಾಹೇಬ್ರು ಬಂದಾಗ ಹೇಳ್ಬೇಕು ಸೈನ್ ಹಾಕ್ಸ್ಕೊಳ್ಳೋದಕ್ಕೆ ನಿಂಗೆ ಬರಲ್ಲ. ನೋಡಿ, ಅವ್ರದೇ ವಿಚಿತ್ರವಾದಂತ ನಗೆ ಇತ್ತು. ಹಾಗೇನೆ ನಮ್ಮ ದೊಡ್ಡಣ್ಣ ಮತ್ತೆ ಟೆನ್ನಿಸ್ ಕೃಷ್ಣ ಅವರು ಒಂದು ಧ್ವನಿ ನೋಡೋಣ, ಏನ್ ಕೇಳಬಹುದು, ಪ್ರಶ್ನೆ ಉತ್ತರ ಏನ್ ಹೇಳ್ಬೋದು. ಹಾಸ್ಯ ನಟ ದೊಡ್ಡಣ್ಣ. ಕೊಲ್ಲಲಿ ಪಾಂಡು ಕುಮಾರನವು ಕೊಲ್ಲಲಿ. ಏನ್ ನೋಡ್ತಾ ಇದ್ದೀರಾ? ಇವತ್ತು ರೆಡಿ ಆಗಿದೆ, ಬಂದ್ಬಿಡಿ. ಓಹೋ, ನಾಟಿ ಕೋಳಿನ ತಗೊಂಡೋಗಿ MBBS ಕೊಡ್ಸೋಣ ಆಗ್ತಾ ಇದೀನಿ. ನಮ್ ಮುಖ್ಯಮಂತ್ರಿ ಚಂದ್ರವರೇ ಕಾಣ್ತಾ ಇಲ್ವಲ್ಲ ಮೀಸೆ? ನಾಟಿ ಕೋಳಿ ಹೆಂಗು? ನಾಟಿ ಕೋಳಿ ಸುದ್ದಿ ಬರ್ಬೇಡ, ಸಿಗಡಿ ಸೀದಾ ಬರ್ಬಿಡ್ತಾರೆ, ಹುಷಾರ್. ನಮ್ ಟೆನ್ನಿಸ್ ಕೃಷ್ಣ ಇಲ್ಲಪ್ಪ. ಆಯ್ ಆಯ್ ಆಯ್. ನಮಸ್ಕಾರ ಕಂಡ್ರೇನ, ನಮಸ್ಕಾರ ಕಂಡ್ರಕ್ಕ. ಮ್ಯಾಡಮ್ಮನ್ ಡಿಸ್ಕ ದೊಡ್ಡಣ್ಣ, ಒಂದೇ ಒಂದು ಪ್ರಶ್ನೆ ಕಣಣ್ಣ. ಅದೇನು ಅಂತ ಹೇಳಿ ಮಹಾಪ್ರಭು. ಏನು ಇಲ್ಲ ಕಣಣ್ಣ, ಜಾಸ್ತಿ ಎಣ್ಣೆ ಹೊಡಿತಾರಲ್ಲಣ್ಣ, ಅವ್ರಿಗೆ ವಯಸ್ಸೇ ಆಗಲ್ವಂತೆ, ನಿಜಾನೇನಣ್ಣ? 100% ಯಾರು ಜಾಸ್ತಿ ಎಣ್ಣೆ ಹೊಡಿತಿರೋ ಅವ್ರಿಗೆ ವಯಸ್ಸೇ ಆಗಲ್ಲ. ಯಾಕೆ ಹೇಳಿ? ವಯಸ್ಸಾಗಕ್ಕೆ ಮುಂಚೆ ನೆಗದು ಬಿದ್ದು ನೆಲ್ಲಿಕಾಯಿ ಹಾಕ್ತಾರಲ್ಲ, ಇನ್ನೆಲ್ಲ ವಯಸ್ಸಾಯ್ತದೆ. ಜಿಗ್ ಛಾಕ್ ಜಿಗಿ ಜಿಗಿ ಛಾಕ್. ನೋಡಿ, ಟ್ರೈ ಮಾಡಿ. ಯಾರಿಗೂ ವಯಸ್ಸಾಗಬಾರದು ಅಂದ್ರೆ ಹೆಂಗಾಗಿರ್ಬೇಕು ಅಂದ್ರೆ ನೋಡಿ. ಹಾಗೆ ಕೇವಲ ಹಾಸ್ಯಕ್ಕೆ ನಮ್ಮ ಮಂಡ್ಯದ ಗಂಡ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಧ್ವನಿ. ರೆಬಲ್ ಸ್ಟಾರ್ ಅಂಬರೀಷ್. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇಂಥ ಒಂದು ಕಾರ್ಯಕ್ರಮಗಳು ಆಗಬೇಕು ಯಾವತ್ತಷ್ಟೇ. ನಾವು ದುಡ್ಡು ಸಂಪಾದನೆ ಮಾಡಬಹುದು, ಈ ಜನ ಸಂಪಾದನೆ ಮಾಡೋದು ಬಹಳ ಕಷ್ಟ. ಇವತ್ತು ಯಾರು ಏನೇ ಅಂದ್ರು ಶ್ರೀಗಳು ರೈತರ ಗೌರವ ಕೊಡಿ, ಈ ದೇಶದ ಸೈನಿಕರ ಗೌರವ ಕೊಡಿ, ನಿಮ್ ತಂದೆ ತಾಯಿ ಗೌರವ ಕೊಡಿ ಅನ್ನೋದನ್ನ ಕಲಿಸಿದ್ದಾರೆ. ನಾವು ಅದನ್ನೆಲ್ಲ ಚಾಚೆ ತಪ್ಪದೆ ಪಾಲಿಸಿ ಒಳ್ಳೇದನ್ನ ಇಟ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತ್ರ ಮುಕ್ತಾಯ ಮಾಡ್ತಾ ಇದೀನಿ. ಎಲ್ಲ ಯಾವನೋ ಸೈಡಲ್ಲಿ ಮಾತಾಡೋನು, ಅವನು ಹೇಳ್ತಾನೆ ಅಣ್ಣ ಪಾರ್ಟಿ ಬನ್ನಿ ಅಂತ. ನೋ ಪಾರ್ಟಿ, ಓನ್ಲಿ ಟೀ ಪಾರ್ಟಿ. ಕುಡಿದು ಲಿವರ್ ಔಟ್, ಆಮೇಲೆ ಎಂಟು ಮನೆ ಹೋಗೋ ಡೌಟ್. ಹುಷಾರ್. ಎಲ್ಲರಿಗೂ ನಮಸ್ಕಾರ. ಅಭಿನಯ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನಮ್ಮ ಮನ ಮುಚ್ಚೋಕೆ, ಅಂಗೈಗಲ್ಲ ಜಾಗ ಸಾಕು ಹಾಯಾಗಿರೋಕೆ. ಆದ್ರೆ ಬೆಂಗಳೂರಿನಲ್ಲಿ ನಿಮ್ಮ ವಿಷ್ಣು ದಾದಾಗೆ ಸ್ಮಾರಕ ಮಾಡೋದಕ್ಕೆ ಅಂಗೈಗಲ್ಲ ಜಾಗ ಸಿಕ್ತಾ? ಇಲ್ಲ ಇಲ್ಲ. ಆದ್ರೆ ನಾನು ಹೇಳೋದಿಷ್ಟೇ, ಸತ್ತಂತ ವ್ಯಕ್ತಿಗಳಿಗೆ ಮಾತ್ರ ಸ್ಮಾರಕ ಮಾಡೋದಕ್ಕೆ ಜಾಗ ಕೊಡ್ತಾರೆ. ನಿಮ್ಮ ವಿಷ್ಣು ದಾದ ಇನ್ನು ಬದುಕಿದ್ದಾನೆ, ಅದಕ್ಕೆ ಸ್ಮಾರಕ ಮಾಡೋದಕ್ಕೆ ಜಾಗ ಕೊಟ್ಟಿಲ್ಲ. ಏನಂತೀರಾ? ಹೌದಾ? ಹೌದಾ? ಹಾಗೇನೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರಾಟೆ ಕಿಂಗ್ ಶಂಕರನಾಗ್ ಅವರ ಒಂದು ಧ್ವನಿ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಕಾಂಚನ ಕೋಪವೇ ಗೀತಾಂಜಲಿ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಎಲ್ಲ ನಮಸ್ಕಾರ. ಯಾಕಂದ್ರೆ ಈ ಶಂಕರನಾಗ್ ಅಂದ ತಕ್ಷಣ ನಿಮ್ಮನ್ನ ಬಿಟ್ಟು 36 ವರ್ಷ ಆಗಿದೆ. ಇವತ್ತಿಗೂ ಚಪ್ಪಾಳೆ ತಗ್ತೀರಾ? ಯಾಕಂದ್ರೆ ನಾನು ಯಾವತ್ತು
ಎಲ್ಲರಿಗೂ ಗೌರವ ಕೊಡಿ. ಕಾಕಿ ಹಾಕುವಂತ ನಮ್ಮ ಆರಕ್ಷಕರು ಇರ್ಬೋದು, ಕಾಕಿ ಹಾಕುವಂತ ನಮ್ಮ ಪೌರ ಕಾರ್ಮಿಕರು ಇರ್ಬೋದು, ಕಾಕಿ ಹಾಕುವಂತ ನಮ್ಮ ಆಟೋ ಡ್ರೈವರ್ಸ್ ಇರ್ಬೋದು, ಬಸ್ ಡ್ರೈವರ್ಸ್ ಇರ್ಬೋದು, ಕಾಕಿ ಪಬ್ಲಿಕ್ ಸರ್ವೆಂಟ್ ನಿಮ್ ಸೇವೆ ಮಾಡೋದಕ್ಕೆ ಅವರಿರೋದು. ದಯವಿಟ್ಟು ಅವ್ರ ಜೊತೆ ಒಳ್ಳೆ ರೀತಿ ವರ್ತನೆ ಮಾಡಿ ಅಂತ ಹೇಳ್ತಾ, ಶಂಕರಣ ನಿಮ್ಮ ಸ್ಮಾರಕ ಎಲ್ಲಿ ಅಂತ ಕೇಳಿದ್ರೆ ನಾನು ಹೇಳೋದಿಷ್ಟೇ, ನನ್ನ ಸ್ಮಾರಕ ಎಲ್ಲೂ ಹುಡುಕ್ಬೇಡಿ. ಯಾಕಂದ್ರೆ ನೀವು ಆಟೋ ಹತ್ತಬೇಕಾದ್ರೆ ಆಟೋ ಹಿಂದೆನೋ ಮುಂದೆನೋ ಈ ಶಂಕರನಾಗ್ ಫೋಟೋ ಹಾಕಿರ್ತಾರಲ್ಲ, ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರನಾಗ್ ದಾರ ಅಂತ ಹೇಳ್ತಾ ಎಲ್ಲ ನನ್ನ ಆಟೋ ಚಾಲಕರಿಗೆ, ಎಲ್ಲಾ ಜನತೆಗೆ ಈ ನಿಮ್ಮ ಶಂಕರನಾಗ್ ಮಾಡುವಂತ ನಮಸ್ಕಾರಗಳು. ಎಲ್ಲ ನಮಸ್ಕಾರ. ಥ್ಯಾಂಕ್ ಯು. ಬರಲ್ಲ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು. ಅಭಿಮಾನಿ ದೇವರುಗಳೇ, ಅಭಿಮಾನಿ ದೇವರುಗಳೇ ಅಂತ ನಿಮಗೆ ಹೇಳಿದೆ. ಈ ನನ್ನ ಅಭಿಮಾನಿ ದೇವರುಗಳು ನಮ್ಮ ಮಗ ಪುನೀತ್ ರಾಜ್ಕುಮಾರ್ನ ನೀವುಗಳ ದೇವರು ಅಂತ ಹೇಳಿದ್ರಿ. ಇಲ್ಲ, ನಾವ್ಯಾರು ದೇವರಲ್ಲ. ಪುನೀತ್ ಅವ್ರು ಹೇಳ್ತಾ ಇದ್ರು ಅಪ್ಪಾಜಿ ಅಭಿಮಾನಿಗಳನ್ನ ದೇವರು ಅಂದ್ರು. ಆದ್ರೆ ನಾನು ಹೇಳ್ತಾ ಇದ್ದೀನಿ ಅಭಿಮಾನಿಗಳು ನಮ್ಮನೆ ದೇವರು ಅಂತ. ಆದ್ರೆ ಎಪ್ಪ ಅವರು ನಿಮ್ ಜೊತೆ ಇಲ್ಲ, ಆದ್ರೆ ಅವ್ರನ್ನ ನೆನಪಿಸ್ಕೊಳ್ತಿರಲ್ಲ, ಅಷ್ಟು ಸಾಕು. ಯಾಕಂದ್ರೆ ಒಳ್ಳೆತನ ಯಾವತ್ತು ಕಾಯುತ್ತೆ. 4 ಜನಕ್ಕೆ ಸಹಾಯ ಮಾಡಿದ್ರೆ ನೆನಪಿಸ್ಕೊಳ್ತಾರೆ. ಕನ್ನಡ ಭಾಷೆನ ಉಳಿಸಿ ಬೆಳೆಸಿ ಬೆಳೆಸಿ ನಾವೆಲ್ಲ ನಟರು. ನಮಗೆ ರಾಜಕೀಯ ಗೊತ್ತಿಲ್ಲ, ನಮ್ಗೆ ಗೊತ್ತಿರೋದೊಂದೇ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬಹಳ ಸಂತೋಷ. ಯಾಕಂದ್ರೆ ಶ್ರೀಗಳ ಆ ಬಲಬದಿಯಲ್ಲಿ ಎಡಬದಿಯಲ್ಲಿ ಈ ರಾಜ್ಕುಮಾರ ಮತ್ತೆ ಪುನೀತ್ ರಾಜ್ಕುಮಾರ್ನ ಇಬ್ಬರು ಫೋಟೋವನ್ನ ಹಾಕಿದ್ದಾರೆ. ನಮಗೆ ಈ ಶ್ರೀಗಳು ಇವತ್ತು ಎಲ್ಲರೂ ಚೆನ್ನಾಗಿರಿ, ಮಠಮಾನ್ಯಗಳು ಇಲ್ಲ ಅಂದಿದ್ರೆ ಇವತ್ತು ಬಡವರ ಮಕ್ಕಳು ವಿದ್ಯೆ ಕಲಿಯೋಕಾಗ್ತಾ ಇತ್ತಾ, ಹೊಟ್ಟೆ ತುಂಬಾ ಊಟ ಮಾಡೋಕಾಗ್ತಾ ಇತ್ತಾ, ಸಮಾಜದಲ್ಲಿ ಒಂದು ಬದುಕನ್ನ ಕಟ್ಟಿಕೊಟ್ಟಂತ ಇಂಥ ಮಹನೀಯರುಗಳಿಗೆ ನಿಮ್ಮ ಚಪ್ಪಾಳೆ ಎಷ್ಟು ಬಂದರೂ ಸಾಲದು. ಆ ಮಠ ಪರಂಪರೆ ಅದು ನಮ್ಮನ್ನ ಸಾಕಿದಂತ ಒಂದು ಸಂಸ್ಕಾರವನ್ನು ಕಲಿಸಿದಂತ ಪರಂಪರೆ. ಇದು 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 ಬೇಕಾಗಿರೋದು. ಅಭಿಮಾನಿ ದೇವರುಗಳೇ, ಶರಣಾರ್ಥಿ. ಹಾಗೆ ಈಗ ತಾನೇ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಧ್ವನಿ ಕೇಳಿದ್ದಾರೆ. ಡಿಬಾಸ್ ದರ್ಶನ್ ಅವರ ಧ್ವನಿ. ಎಲ್ಲರಿಗೂ ನಮಸ್ಕಾರಮ್ಮ. ಆಕ್ಚುಲಿ ಒಂದೇನು ಮಾತಾಡ್ತಾ ಇದ್ದೀನಿ ಚಿನ್ನ, ಸರಿಯಾಗಿ ಕೇಳಿಸ್ಕೊಳ್ಬೇಕು ಅಷ್ಟೇನೆ. ಒಂದು ಸಿನಿಮಾದಲ್ಲಿ ಒಂದು ಡೈಲಾಗ್ ಇತ್ತು, ಆಕಾಶದಲ್ಲಿರೋ ನಕ್ಷತ್ರ, ನೀರಲ್ಲಿರೋ ಮೀನು, ನನ್ನ ಜೊತೆ ಇರೋ ನನ್ನ ಸೆಲೆಬ್ರಿಟಿ ಯಾವತ್ತೂ ಬದಲಾಗಲ್ಲ. ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆಳೆಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ತೂಗುದೀಪ ಬ್ರ್ಯಾಂಡ್ ಐರಾವತ ಬರ್ತಾ ಇದೆ. ತಾಕತ್ತಿದ್ರೆ ಕಟ್ಟಾಗ ನೋಡೋಣ. ಥ್ಯಾಂಕ್ ಯು ಚಿನ್ನ. ಹಾಗೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯನ್ನ ನಿಮ್ಮ ಮುಂದೆ ನೀಡ್ತಾ, ಯಾಕಂದ್ರೆ ಕಾಲಾವಕಾಶ ಇನ್ನೂ ಹೆಚ್ಚು ಸಮಯ ಇಲ್ಲ, 20 ನಿಮಿಷ ನಾನು ಜಾಸ್ತಿ ತಗೊಂಡ್ಬಿಟ್ಟಿದ್ದೀನಿ. ಇರ್ಲಿ, ಇನ್ನೆರಡು ಧ್ವನಿಯನ್ನ ತರುವಾಗ ನಿಮ್ಮ ಮುಂದಿನ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಈಗ ನಮ್ಮ ನಗಮುಖದ ಸರದಾರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾದ ಒಂದು ಡೈಲಾಗ್ ನಿಮ್ಮ ಮುಂದೆ. ಹೇ ದೇವರಾಜ, ಪ್ರತಿಯೊಬ್ಬನ ಜೀವನದ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದ್ರಲ್ಲಿ ಅನ್ಸೋರ್ ನಾವಾಗಿರ್ಬೇಕಷ್ಟೇನೆ. ಇರೋ ಒಂದ್ ಜೀವನ ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಹಿಂದೆ ಏನಾಗುತ್ತೆ ತಿಳಿದಿಲ್ಲ. ಎಲ್ ಮಲಗ್ತೀವಿ, ಎಲ್ ಬದುಕ್ತೀವಿ, ಎಲ್ಲ ಬರ್ದಿದ್ದಾನೆ, ಎಲ್ಲ ಅವಧಿ ನಮ್ ಕೈಯಲ್ಲಿ ಏನೂ ಇಲ್ಲ. ಆರನ ಜೈಕಾರನ ಯಾವತ್ತ ಕೇಳಾಕ್ಸ್ಕೋಬಾರ್ದು. ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ, ಅಭಿಮಾನಿಗಳು ಮೆರೆಸಿದ್ರೆ ಮೆರವಣಿಗೆ. ಅಭಿಮಾನಿಗಳೇ ನಮ್ಮನೆ ದೇವರು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಯಾಕಂದ್ರೆ ಯಾಕಂದ್ರೆ ಹೋದ ಸರಿನೂ ಕೂಡ ಭರಮಸಾಗರದಲ್ಲಿ ನಡೆದಿದ್ದಾಗ ಅಲ್ಲೂ ಜನಸಾಗರವಿತ್ತು, ಅವಕಾಶ ಕೊಟ್ಟಿದ್ರು. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರವಿಂದಗಳ ಮತ್ತೊಮ್ಮೆ